ಅಜಾತಶತ್ರು ಭಾರತ ರತ್ನ ಶ್ರದ್ಧೆಯ ಅಟಲ್ಜಿಯವರ ಜನ್ಮಶತಮಾನೋತ್ಸವದ ಸಂದರ್ಭದಲ್ಲಿ ಅವರ ಪುಣ್ಯತಿಥಿಯ ದಿನದಂದೇ ಆಗಸ್ಟ್ 16 ಅವರ ಪುಣ್ಯತಿಥಿಯ ದಿನ ಶತಮಾನೋತ್ಸವ ಕಾರ್ಯಕ್ರಮ ಇನ್ನೂ 4 ತಿಂಗಳು ಮುಂದುವರಿಯೋದಿದೆ, ಡಿಸೆಂಬರ್ 25ರವರೆಗೆ. ನಂತರ ಕೂಡ ಅವ್ರ ನೆನಪು, ಸ್ಮರಣೆ, ಅವರ ಆದರ್ಶಗಳ ಪಾಲನೆ ಇದು ಸದಾಕಾಲಕ್ಕೂ ಮುಂದುವರಿಯೋದಿದೆ. ಆದರೆ ಇವತ್ತು ಪುಣ್ಯತಿಥಿಯ ದಿನ ದೆಹಲಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಗೌರವಾನ್ವಿತ ರಾಷ್ಟ್ರಪತಿಗಳ ಉಪಸ್ಥಿತಿಯಲ್ಲಿ ಇವತ್ತು ಸದೈ ಹೋಟೆಲ್ನಲ್ಲಿ ಅಟಲ್ಜಿಯವರ ಸ್ಮೃತಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂಥ, ಪುಷ್ಪಾಂಜಲಿಯನ್ನು ಅರ್ಪಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ನಡೆದಿದೆ. ಅದೇ ಸಂದರ್ಭದಲ್ಲಿ ಈ ವರ್ಷ ಅಟಲ್ಜಿಯವರ ಜನ್ಮಶತಮಾನೋತ್ಸವದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಸಮಿತಿ ಆಯೋಜನೆ ಮಾಡಿರ್ತಕ್ಕಂಥ ಅವರ ಕುರಿತಾಗಿರ್ತಕ್ಕಂಥ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಇವತ್ತಿನ ಕಾರ್ಯಕ್ರಮದ ವೇದಿಕೆಯ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ರಾಜ್ಯದ ಪಕ್ಷದ ಅಧ್ಯಕ್ಷರು, ಯುವ ನೇತಾರರು, ಜನಪ್ರಿಯ ನಾಯಕರು, ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ವಿಜಯೇಂದ್ರ ಅವರೇ, ರಾಜ್ಯದ ಎರಡೂ ಸದನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಸದಸ್ಯರ ನೇತೃತ್ವವನ್ನು ವಹಿಸ್ತಾ ರಾಜ್ಯ ಸರ್ಕಾರವನ್ನು ಸದಾಕಾಲ ಇಕ್ಕಟ್ಟಿಗೆ ಸಿಕ್ಕಿಸ್ತಾ ಅವರು ಸದಾ ರಾಜ್ಯದ ಜನಹಿತದ ಚಟುವಟಿಕೆಗಳ ಬಗ್ಗೆ ಜಾಗರೂಕವಾಗಿ ಇರಲೇಬೇಕು ಅನ್ನುವಂಥ ಪರಿಸ್ಥಿತಿಯನ್ನು ತಂದಿರತಕ್ಕಂಥ ವಿರೋಧ ಪಕ್ಷದ ನಾಯಕರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಆರ್ ಅಶೋಕ್ ಅವರೇ, ಶ್ರೀ ಚಲುವಾದಿ ನಾರಾಯಣ ಸ್ವಾಮಿ ಅವರೇ, ರಾಜ್ಯದ ಭೂತಪೂರ್ವ ಹಿಂದಿನ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರು ಆಗಿರ್ತಕ್ಕಂಥ ಶ್ರೀಯುತ ಸದಾನಂದ ಗೌಡ್ರೆ, ಅಟಲ್ಜಿಯವರ ಬಗ್ಗೆ ತಮ್ಮ ಆತ್ಮೀಯ ನುಡಿಗಳನ್ನು, ಅನುಭವದ ಮಾತುಗಳನ್ನ ಹಂಚಿಕೊಂಡಿರ್ತಕ್ಕಂಥ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರೇ, ಹಾಗೇ ಒಂದು ದೊಡ್ಡ ಕೆಲಸ ಇವತ್ತು ಶತಮಾನೋತ್ಸವ ಸಮಿತಿ ಅದು ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾವು ಶತಮಾನೋತ್ಸವ ಮಾಡಬೇಕು ಅಂತ ಇಡೀ ದೇಶದಲ್ಲಿ ಕರೆ ಕೊಟ್ಟಾಗ 2-3 ರಾಜ್ಯಗಳು ಇದನ್ನು ತುಂಬ ಗಂಭೀರವಾಗಿ ತಗೊಂಡು ಕಳೆದ 6 ತಿಂಗಳಿಂದ ನಿರಂತರವಾಗಿ ಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಕರ್ನಾಟಕದ ಘಟಕ ಕೂಡ ಒಂದು. ನಾನು ಆ ಕಾರಣಕ್ಕೆ ರಾಜ್ಯಾಧ್ಯಕ್ಷರಿಂದ ಹಿಡಿದು ಸಮಿತಿಯ ಕಟ್ಟೆಕಡ ಸದಸ್ಯರವರೆಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಅಂತ ಬಯಸ್ತೀನಿ. ಆ ಹಿರಿಯ ಚೇತನವನ್ನು ಇವತ್ತಿನ ಕಾರ್ಯಕರ್ತರಿಗೆ ಅದರ ಸಂದೇಶವನ್ನು ತಲುಪಿಸುವಂಥ ಪ್ರಯತ್ನ ಮಾಡಿರೋದ್ರಲ್ಲಿ ರಾಜೀವ್ ಅವರು ಅದರ ಸಂಚಾಲಕತ್ವ, ಅದರ ಪ್ರಮುಖರಾಗಿ ಶಿವಯೋಗಿ ಸ್ವಾಮಿಗಳು, ಜಗದೀಶ್ ಹಿರೇಮನಿಯವರು, ಫಣೀಶ್ ಅವರು, ಲಕ್ಷ್ಮೀ ಅಶ್ವಿನ್ ಗೌಡ ಅವರು, ಬಿದ್ರೆ ಪ್ರಕಾಶರು, ಸದಾಶಿವಯ್ಯನವರು, PN ಸದಾಶಿವ, ಅನೇಕ ಹಿರಿಯ ಕಾರ್ಯಕರ್ತರು ಇದ್ದಾರೆ. ಶ್ರೀಮತಿ ಮಮತಾ ಉದಯ್, ದಯಾಗನ್ ಧಾರವಾಡ್ಕರ್, ನರಸಿಂಹಮೂರ್ತಿ, ವೆಂಕಟಪ್ರಸಾದ್ ಮಾಲೇಪಾಟಿ, ಶಂಕರ್ ಬಿರಾದಾರ್, ಹೀಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಸಮಿತಿ ಕಳೆದ 6 ತಿಂಗಳಿಂದ ಅನೇಕ ಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಇನ್ನೂ ಮಾಡೋರಿದ್ದಾರೆ, ಅವ್ರ ಕಿವಿ ಮಾತು ಹೇಳಲಿಕ್ಕೆ ಅಂತ ಬಯಸ್ತೀನಿ. ಸಮಾರೋಪ ಸಮಾರಂಭ ಅಲ್ಲ, ಇದು ಮಿಡ್ ಪಾಯಿಂಟ್ ಇದು. ಇಲ್ಲಿಂದ ಇನ್ನೂ ಚಟುವಟಿಕೆಗಳು ಜಾಸ್ತಿ ಆಗಬೇಕು ಅನ್ನುವಂಥ ಆಶಯದ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಇವತ್ತಿನ ಸ್ಮರಣ ಸಂಚಿಕೆಯನ್ನು ತುಂಬ ಆಸ್ಥೆಯಿಂದ, ಆತ್ಮೀಯತೆಯಿಂದ, ಒಂದು ಅಕಾಡೆಮಿಕ್ ಕೆಲಸ ಮಾಡೋದು ಬೇರೆ. ಆದರೆ ನಮ್ಮ ಮನೆದೊಂದು ಯಾರ್ದೋ ಹಿರಿಯರ ಬಗೆಗಿನ ಸ್ಮರಣ ಸಂಚಿಕೆ ಮಾಡ್ತಾ ಇದ್ದೀವಿ ಅನ್ನುವಾಗ ಯಾವೊಂದು ಆತ್ಮೀಯತೆ ಇರುತ್ತೋ ಆ ಆತ್ಮೀಯ ಜೊತೆಗೆ, ಆರ್ದ್ರತೆಯ ಜೊತೆಗೆ ಬಿದ್ರೆ ಪ್ರಕಾಶ್ ಅವ್ರ ನೇತೃತ್ವದಲ್ಲಿ ಅಜಿತ್ ಶೆಟ್ಟಿ ಹೆರಂಜೆ, ಮಮತಾ ಉದಯ್, ಶಂಕರಗೌಡ ಬಿರಾದಾರ್, ರತನ್ ರಮೇಶ್ ಪೂಜಾರಿ, ಮಹೇಶ್ ಹೆಗಡೆ, ಹೀಗೆ ಎಲ್ಲ ಸದಸ್ಯರು ರಾಜ್ಯದ ಅನೇಕ ಹಿರಿಯರನ್ನ ಸಂಪರ್ಕ ಮಾಡಿ, ಅನೇಕ ಹಿರಿಯರನ್ನ ಮಾತನಾಡಿಸಿ ಅವರ ನೆನಪುಗಳನ್ನು ಕೂಡ ಸಂಗ್ರಹಿಸ್ಕೊಂಡು ಇವತ್ತು ಅದೆಲ್ಲವನ್ನು ಶಬ್ದದ ಮುಖಾಂತರ ಇವತ್ತು ಅಟಲ್ಜಿಯವ್ರಿಗೆ ಹೊರಗಡೆ ಮತ್ತು ವೇದಿಕೆಯ ಮೇಲೆ ಪುಷ್ಪಾಂಜಲಿಯ ಜೊತೆಗೆ ಈ ವಿಶೇಷ ಸಂಚಿಕೆ ಮುಖಾಂತರ ಶಬ್ದಾಂಜಲಿಯನ್ನು ಕಲಿಸುವಂಥ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇಡೀ ಸಮಿತಿಯವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಅಂತ ಬಯಸ್ತೀನಿ. ಇಡೀ ದೇಶಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ಚಟುವಟಿಕೆ, ಮಾದರಿಯಾಗುವಂಥ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಇದೆರಡನ್ನು ಕೂಡ ಸಂಘಟಿಸಿರೋದಕ್ಕೆ ಅವರಿಗೆ ಮತ್ತೊಮ್ಮೆ ರಾಜ್ಯಾಧ್ಯಕ್ಷರ ನೇತೃತ್ವದ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. 79ರ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ನಿನ್ನೆ ತಾನೇ ಆಚರಣೆ ಮಾಡಿದ್ದೀವಿ. ಹಾಗೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಕೂಡ ಮನೆಗೆ ಹೋಗಬೇಕು, ಗೊತ್ತಿದೆ ಅನೇಕರಿಗೆ ಪೂಜೆ ಮಾಡಬೇಕು. ವ್ರತ, ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಇದ್ದಾಗೆ ಅದು ವ್ರತ ಕೂಡ. ಅರ್ಘ್ಯ ಕೊಡಬೇಕು, ಪೂಜೆ ಮಾಡಬೇಕು, ರಾತ್ರಿ 12ರೊಳಗೆ ನಮ್ಮ ಪೂಜೆ ಮುಗಿಸ್ಬೇಕು. ಆ ಒತ್ತಡದಲ್ಲಿ ಇಲ್ಲಿ ಅನೇಕ ಜನ ಇದ್ದಾರೆ, ಹೇಳಲಿಕ್ಕೆ ಕಾಯ್ತಾ ಇದ್ದೀರಿ ಅಂತ ಗೊತ್ತಿದೆ ನನಗೆ. ಆದರೆ ಅಟಲ್ಜಿಯವರ ಸ್ಮರಣೆ ಕೂಡ ಅಷ್ಟೇ ಪವಿತ್ರವಾಗಿರೋದು ಅಂತಕ್ಕಂಥ ಒಂದು ಆತ್ಮೀಯ ಒತ್ತಡ ಕೂಡ ನಿಮ್ಮೆಲ್ಲರ ಮನಸ್ಸಿನಲ್ಲಿದೆ ಅನ್ನೋದು ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ಹಬ್ಬದ ದಿನ ಆದರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಳೀತಾನೇ ಇದೆ. ಮತ್ತು ಕಾರ್ಯಕ್ರಮದಲ್ಲಿ ಯಾವಾಗಲೂ ಸಂಖ್ಯೆ ಕರಗೋದು ಜಾಸ್ತಿ ಈ ಥರದ ಕಾರ್ಯಕ್ರಮದಲ್ಲಿ. ಆದರೆ ಈ ಕಾರ್ಯಕ್ರಮದಲ್ಲಿ ನಾನು ಆಗಲಿಂದ ನೋಡ್ತಾ ಇದ್ದೀನಿ, ಭಾಳ ಸಣ್ಣ ಸಂಖ್ಯೆಯಲ್ಲೇ ಇರ್ಬೋದು, ಆದರೆ ಸಂಖ್ಯೆ ಬೆಳೀತಾ ಇದೆ. ಮೇಲ್ಗಡೆ 4 ರೋನಲ್ಲಿ ಕೂತಿದ್ರು, ಈಗ 12 ರೋನಲ್ಲಿ ಮೇಲ್ಗಡೆ ಕೂತಿದ್ದಾರೆ. ಮತ್ತು ಇಲ್ಲಿ ಕೂತಿರೋರು ಯಾರು ಕೂಡ ಎದ್ದೋಗುವಂಥ ಸಾಹಸವನ್ನು, ದೊಡ್ಡವರು ಕೂತಿದ್ದಾರೆ, ಕಾಣಿಸ್ತಾ ಇದೆ. ವಿಜಯೇಂದ್ರ ಅವ್ರಿಗೆ, ಅಶೋಕ್ರಿಗೆ ಕಾಣಿಸುತ್ತೇನೆ, ಹೆದರಿಕೆಗೂ ಕೆಲವರು ಕೂತಿದ್ದಾರೆ. ಆದರೆ ಅದಕ್ಕಿಂತ ಜಾಸ್ತಿಯಾಗಿ ಅಟಲ್ಜಿಯವ್ರ ಬಗ್ಗೆ ಶ್ರದ್ಧೆ, ಅಟಲ್ಜಿಯವ್ರ ಬಗ್ಗೆ ಆತ್ಮೀಯತೆಯಿಂದ
ಒಂದಷ್ಟು ಹೊತ್ತು ಅವರ ಸ್ಮರಣೆಯಲ್ಲಿ ಕಳಿಬೇಕು ಅಂತಕ್ಕಂಥ ಆತ್ಮೀಯತೆಯಿಂದ ನಾವು ಇಲ್ಲಿ ಸೇರಿದ್ದೀವಿ. ನಿಮಗೂ ಕೂಡ ನಾನು ಈ ಹಬ್ಬದ ಸಂದರ್ಭದಲ್ಲಿ ಶುಭಾಶಯಗಳನ್ನ, ಈ ಕಾರ್ಯಕ್ರಮಕ್ಕೆ ಬಂದಿರೋ ಕಾರಣಕ್ಕೆ ಅಭಿನಂದನೆಗಳನ್ನ ನಾನು ಸಲ್ಲಿಸಲಿಕ್ಕೆ ಅಂತ ಬಯಸ್ತೀನಿ ಅಂತಾರೆ. ಸುದ್ದಿ ಅತಿಯಾಗಿರುವಂಥ ದಿನಗಳಲ್ಲಿ, ಯಾಕಂದರೆ ಅದೇ ಸುದ್ದಿನೇ, ಬೇರೆ ಏನು ಸುದ್ದಿ ಇಲ್ಲದೆ ಇರಬೇಕಾದ್ರೆ ಅದೇ ಸುದ್ದಿಯನ್ನೇ ಮತ್ತೆ ಪುಟದಲ್ಲಿ, ಒಳ ಪುಟದಲ್ಲಿ, ಮ್ಯಾಗ್ಝಿನ್ ಪುಟಗಳಲ್ಲಿ, ವಾರದ ವಿಶೇಷ ಪುಟದಲ್ಲಿ, ಬೆಳಿಗ್ಗೆ ಸಂಜೆ ರಾತ್ರಿ ಹೀಗೆ ಅದೇ ಸುದ್ದಿಯನ್ನು ಮತ್ತೆ ಕೊಡಲೇಬೇಕು ಅನ್ನುವಂಥ ಧಾವಂತದ ದಿನಗಳಲ್ಲಿ, ಸೋಷಿಯಲ್ ಮೀಡಿಯಾದ ಅತಿಯಾಗಿರ್ತಕ್ಕಂಥ ಒಂದು ಆರ್ಭಟದ ದಿನಗಳಲ್ಲಿ ಒಬ್ಬ ರಾಜಕಾರಣಿಯ ಮಾತುಗಳಿಗೆ ಎಷ್ಟು ಗೌರವ ಇದೆಯೋ ಆತನ ಮೌನಕ್ಕೂ ಕೂಡ ಅಷ್ಟೇ ಗಾಢವಾಗಿರ್ತಕ್ಕಂಥ ಅರ್ಥ ಇದೆ ಅನ್ನೋದನ್ನು ಈ ದೇಶದಲ್ಲಿ ತೋರಿಸ್ಕೊಟ್ಟಿರ್ತಕ್ಕಂಥ ಮೊದಲನೆಯ ರಾಜಕಾರಣಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಯಾಕಂದರೆ ವರ್ಬಲ್ ಡಯರಿಯಾ ಇವತ್ತು ರಾಜಕಾರಣದಲ್ಲಿ. ನೀವು ಇಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಕಾರ್ಯಕ್ರಮದಲ್ಲಿ 50 ನಿಮಿಷ ಮಾತಾಡಿದ್ರು ಕೂಡ ಅವ್ರಿಗೂ ಅನಿವಾರ್ಯ ಮೈಕ್ ಹಿಡಿತಾರೆ. ಹಾಗೆ ಮೈಕ್ ಹಿಡಿದಾಗ ನಮಗೂ ಒಂಥರ ಏನೋ ಒಂದು ಆಬ್ಲಿಗೇಷನ್ನು, ನಾನು ಮಾತಾಡ್ದಿದ್ರೆ ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ ಅಂತ. ಹಾಗಾಗಿ ಕಾರ್ಯಕ್ರಮದ ವೇದಿಕೆ ಮೇಲೆ ಭಾಷಣ, ಇಳಿದ ಕೂಡಲೇ ಮೆಟ್ಲತ್ರ ಬೈಟು, ದಾರಿ ಮಧ್ಯದಲ್ಲಿ ಹೋಗ್ತಾ ಇರುವಾಗ ಬೈಟು, ಮೆಟ್ಲು ಇಳಿಬೇಕಾದ್ರೆ ಬೈಟು, ಗಾಡಿಯಲ್ಲಿ ಕೂತ್ಕೊಂಡ ಮೇಲೆ ಒಂದು ಬೈಟ್ನ ಈ ಯುಗದಲ್ಲಿ ಇದು ಏನು ಮಾಡದೆ ಕೂಡ ದೇಶದ ಕೋಟ್ಯಾಂತರ ಜನರ ಹೃದಯವನ್ನು ಗೆಲ್ಬೋದು, ನಂಬರ್ 1. ಇದು ಏನೂ ಮಾಡದೇನೂ ಕೂಡ ಒಬ್ಬ ರಾಜಕಾರಣಿಯಾಗಿ ಸದಾ ಸುದ್ದಿಯಲ್ಲಿರ್ಬೋದು ಅಂತ ನಂಬರ್ 2. ಮೂರನೇದು, ಇದೇನೂ ಮಾಡದೆ ತಾವು ಗೌರವಯುತವಾಗಿ ಅತ್ಯಂತ ಸಮ್ಮಾನದಿಂದ ಯಾವಾಗ ಮಾತಾಡಬೇಕೋ ಅವಾಗ ಮಾತ್ರ ಮಾತಾಡ್ತಾ ಚುನಾವಣೆಗಳನ್ನೂ ಗೆಲ್ಬೋದು ಅಂತ ತೋರಿಸ್ಕೊಟ್ಟಿರ್ತಕ್ಕಂಥ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ವ್ಯಕ್ತಿತ್ವ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತಿನೆಲ್ಲ ರಾಜಕಾರಣಿಗಳಿಗೆ, ನಾನು ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ನಮ್ಮ ಪಕ್ಷದ ರಾಜಕಾರಣಿಗಳಿಗೂ ವಿರೋಧ ಪಕ್ಷದ ರಾಜಕಾರಣಿಗಳಿಗೂ ಅಟಲ್ಜಿ ಅನೇಕ ಸಂಗತಿಗಳಲ್ಲಿ ಉದಾಹರಣೆ ಆಗ್ತಾರೆ. ಕೇವಲ ಚುನಾವಣೆಯಲ್ಲಿ ಗೆದ್ದಿದ್ದಕ್ಕೆ ಮಾತ್ರ ಅಲ್ಲ, 52ರಿಂದ 62ರವರೆಗೆ, 68ರಿಂದ 81ರವರೆಗೆ, 90ರಿಂದ ಮತ್ತೆ 91ರಿಂದ ಮತ್ತೆ 2004ರವರೆಗೆ ಲೋಕಸಭಾ ಸದಸ್ಯರಾಗಿ, ಇದರ ಮಧ್ಯದಲ್ಲಿ 2 ಬಾರಿ ಅವರು ಇರಲೇಬೇಕು ಅನ್ನೋ ಪಕ್ಷದ ಆಗ್ರಹದ ಕಾರಣಕ್ಕೆ, ನಾನು ಇರಲೇಬೇಕು ಅನ್ನುವಂಥ ಅವರ ಆಗ್ರಹದ ಕಾರಣಕ್ಕಲ್ಲ. ಯಾಕಂದರೆ ನಾವು ಇವತ್ತು ನೋಡ್ತೀವಿ, ನಾನು ಇರಲೇಬೇಕು ಆ ಜಾಗದಲ್ಲಿ, ನಾನು ಇಲ್ಲದೇ ಇದ್ರೆ ಆ ಸದನಕ್ಕೆ ಏನೋ ನಷ್ಟ ಆಗುತ್ತೆ ಅಂತ ನಮಗನ್ಸುವಂಥ ದಿನಗಳಲ್ಲಿ ದೇಶದ ಜನ, ಆಡಳಿತ ಪಕ್ಷ ಮತ್ತು ಪಾರ್ಟಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ಇವ್ರು ಇಲ್ದಿದ್ರೆ ನಾವೇನೋ ಕಳ್ಕೊಳ್ತೀವಿ ಅನ್ನೋ ಕಾರಣಕ್ಕೆ ಅವರು ಸೋತಾಗ್ಲೂ ಕೂಡ ಅವ್ರನ್ನ ರಾಜ್ಯಸಭಾ ಸದಸ್ಯರಾಗಿ ಕರ್ಕೊಂಡು ಬರ್ತಾರೆ, ರಾಜ್ಯಸಭೆಗೆ ಕರ್ಕೊಂಡು ಬರ್ತಾರೆ. ಹೀಗೆ 51ರಿಂದ 2018ರವರೆಗೆ ನೀವೇ ಜನಸಂಘದ ಸ್ಥಾಪಕ ಸದಸ್ಯರವರು, ಭಾರತೀಯ ಜನತಾ ಪಾರ್ಟಿಯ ಸ್ಥಾಪಕ ಅಧ್ಯಕ್ಷರು. 80ರಲ್ಲಿ ಪಾರ್ಟಿ ಆರಂಭ ಆದಾಗ 80ರಿಂದ 86ರವರೆಗೆ 2 ಅವಧಿಗಳವರೆಗೆ ಅಧ್ಯಕ್ಷರವರು. ಜನಸಂಘದ ಸ್ಥಾಪಕ ಸದಸ್ಯರು, ಮೊದಲನೇ ದಿನ ಯಾರು ಸಭೆ ಸೇರಿ ಪಕ್ಷ ಆರಂಭ ಮಾಡಿದ್ರು ಅದರ ಸ್ಥಾಪಕ ಸದಸ್ಯರು. 63ರಿಂದ 68ರವರೆಗೆ ಮತ್ತೆ ಜನಸಂಘಕ್ಕೆ ಅಧ್ಯಕ್ಷರಾಗ್ತಾರೋ. ಹೀಗೆ 51ರಿಂದ 2018ರವರೆಗೆ ನಮಗೆ ಅಂದಾಜು ಮಾಡಿ ಒಂದ್ಸಲಿ 67 ವರ್ಷಗಳ ಕಾಲ, 67 ವರ್ಷಗಳ ಕಾಲ. ಒಂದು ಅವಧಿಗೆ ಅಕಸ್ಮಾತ್ ವಿಧಾನಸಭೆಗೆ ನಮ್ಗೆ ಒಳಗೋಗೋಕ್ಕಾಗಲಿಲ್ಲ ಅಂದರೆ, ಒಂದು ಅವಧಿಗೆ ನಮಗೆ ಲೆಜಿಸ್ಲೇಟರ್ ಹೌಸ್ನಲ್ಲಿ ನಮ್ಗೆ ಅಕಸ್ಮಾತ್ ಏನಾದರೂ ಒಂದು ಕೊನೆ ಸಿಗುವಂಥ ಸಂಭವ ಇಲ್ಲ ಅಂತ ಆದರೆ, ನೀರಿಂದ ಹೊರಗೆ ತೆರೆದಿರ್ತಕ್ಕಂಥ ಮೀನಿನ ಥರ ತೈಸುವಂಥ ನಮಗೆ ಮುಖ್ಯಮಂತ್ರಿ ಆಗಲಿಲ್ಲ ಅಂದರೆ, ಮಂತ್ರಿಗಳಾಗಲಿಲ್ಲ ಅಂತ ಹೇಳಿದ್ರೆ ದೇಶಕ್ಕೇನೋ ಭಾಳ ನಷ್ಟ ಅನ್ನೋ ಕಾರಣಕ್ಕೋಸ್ಕರ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಆಗಬೇಕು, ಮಂತ್ರಿ ಆಗಬೇಕು ಅಂತ ಪ್ರಯತ್ನ ಮಾಡುವಂಥ ಇವತ್ತಿನ ದಿನಗಳಲ್ಲಿ 68 ಸುದೀರ್ಘ ವರ್ಷಗಳಲ್ಲಿ ಅಟಲ್ಜಿಯವರು ಜನಪ್ರತಿನಿಧಿಯಾಗಿ ತುಂಬ ವರ್ಷ ಇದ್ದರು, 45 ವರ್ಷಕ್ಕಿಂತ ಜಾಸ್ತಿ ಇದ್ದರು. ಆದರೆ ಅಧಿಕಾರದಲ್ಲಿ ಅಂತ ಇದ್ದಿದ್ದು 13 ದಿವಸ 13 ತಿಂಗಳು ಮತ್ತು 5 ವರ್ಷ ಮಾತ್ರ ಅವರು ಇದ್ದಿದ್ದು. ಬೇರೆ ಯಾವುದೇ ಸಂದರ್ಭದಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿಗಳಿಗೆ ಅವರು ಚೇರ್ಮನ್ ಆಗಿದ್ದರೆ ಹೊರತು, ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗ್ತಕ್ಕಂಥ ನಿಯೋಗಗಳಿಗೆ ಅವರು ವಿರೋಧ ಪಕ್ಷದಲ್ಲಿದ್ದಾಗಲೂ ಆಡಳಿತ ಪಕ್ಷದವ್ರನ್ನ ಅವ್ರನ್ನ ಅಧ್ಯಕ್ಷ ಮಾಡಿ ಕಳಿಸಿದ್ರೆ ಹೊರದ್ರು ಬಿಟ್ಟರೆ ಅವ್ರು ಎಲ್ಲೂ ಮಂತ್ರಿ ಆಗಲಿಲ್ಲ. ಆದರೆ ಮಂತ್ರಿ ಆಗಲಿಲ್ಲ ಅಂತ ಅಲ್ಲೋ ದೊಡ್ಡದಲ್ಲ, ಅದೊಂದು ಹಣೆ ಬರ ಅಂತ ನಾವು ಹೇಳ್ಬೋದು. ಅವ್ರ ಹಣೆಯಲ್ಲಿ ಬರಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಳ್ಬೋದು. ಆದರೆ ನಾನೆಂದೂ ಮಂತ್ರಿ ಆಗಲಿಲ್ಲ ಅಂತಕ್ಕಂಥ ಹಪಾಹಪಿತನ ಅವರೆಂದೂ ತೋರಿಸ್ಲಿಲ್ಲ ಅಂತ. ಹಪಾಹಪಿತ ನನ್ನ ಕಣ್ಣಾರೆ ಅನೇಕರು ನೋಡಿದ್ದೀನಿ ಬೇರೆ ಬೇರೆ ಪಕ್ಷಗಳಲ್ಲಿ. ನಾನು ಮಂತ್ರಿ ಆಗಲಿಲ್ಲ ಅಂದರೆ, ನಾನು MLA ಆಗಿಲ್ಲ ಅಂದರೆ, ನಾನು MP ಆಗಲಿಲ್ಲ ಅಂದರೆ ದೇಶಕ್ಕೇನೋ ನಷ್ಟ ಅಂತ ಅವರೇ ಅನ್ಕೊಂಡ್ಬಿಡ್ತಾರೋ ಒಂದ್ಸಲ. ಜನ ಅನ್ಕೊಳ್ಬೇಕು, ದೇಶ ಅನ್ಕೊಳ್ಬೇಕು, ದೇಶ ಅನ್ಕೊಂಡಾಗ ಸಾಧ್ಯವೇ. ಆದರೆ ಅವರೇ ಅನ್ಕೊಂಡಿರ್ತಕ್ಕಂಥ ದಿನಗಳಲ್ಲಿ ಅಟಲ್ಜಿಯವರು 51ರಿಂದ ಆರಂಭ ಮಾಡಿ 2018ರವರೆಗೆ ಅವರು ಕೂಡ ಪಕ್ಷ ಬದಲಾಯಿಸ್ಬೋದಾಗಿತ್ತು. ಅವರು ತನ್ನ ವಿಚಾರಗಳನ್ನ ಬದಲಾಯಿಸ್ಬೋದಾಗಿತ್ತು, ಅವರು ತನ್ನ ನಿಷ್ಠೆಯನ್ನು ಬದಲಾಯಿಸ್ಬೋದಾಗಿತ್ತು, ಅವರು ತನ್ನ ನಂಬಿಕೆಗಳನ್ನ ಬದಲಾಯಿಸ್ಬೋದಾಗಿತ್ತು. ಯಾಕಂದರೆ ಅದೆಲ್ಲ ಬದಲಾಯಿಸಿದ ನಂತರವೂ ರಾಜಕಾರಣ ಅಂತಕ್ಕಂಥ ಸಮುದ್ರದಲ್ಲಿ ತೇಲುವಂಥ ಎಲ್ಲ ಸಾಮರ್ಥ್ಯವೂ ಅವ್ರ ಹತ್ರ ಇತ್ತು.
ಹಿ ಹ್ಯಾಡ್ ಆಲ್ ದ ಸ್ಟ್ರೆಂಗ್ತ್. ಒಬ್ಬ ಪೊಲಿಟಿಷಿಯನ್ ಆಗಿ ಸಕ್ಸಸ್ಫುಲ್ ಆಗ್ತಕ್ಕಂಥ ಬೇರೆ ಎಲ್ಲ ಸಾಮರ್ಥ್ಯಗಳು ಅವ್ರಿಗಿತ್ತು. ಆದರೆ ಅವೆಲ್ಲದರ ಮಧ್ಯದಲ್ಲಿ ಅವರು ನಾನು ನಂಬಿರ್ತಕ್ಕಂಥ ವಿಚಾರವನ್ನು, ತಾನು ನಂಬಿದ್ದಂಥ ಸಂಘಟನೆಯನ್ನು, ತಾನು ಒಪ್ಕೊಂಡಿದ್ದಂಥ ಕಾರ್ಯಪದ್ಧತಿಯನ್ನು, ತಾನು ಒಪ್ಕೊಂಡಿದ್ದಂಥ ಜೀವನ ಶೈಲಿಯನ್ನು ಅವರು ಸದಾಕಾಲಕ್ಕೂ ಅನುಸರಿಸ್ತಾ ಯಾವಾಗ ಅಧಿಕಾರ ಬರುತ್ತೋ ಆವಾಗ ಅದನ್ನು ದೇಶದ ಕೆಲಸಕ್ಕೋಸ್ಕರ ವಿನಿಯೋಗಿಸೋಣ ಅಂಥೇಳಿ 98ರವರೆಗೆ ಅತ್ಯಂತ ತಾಳ್ಮೆಯಿಂದ ವಿರೋಧ ಪಕ್ಷದಲ್ಲಿ ಹಾಸ್ಯ ಮಾಡ್ತಿದ್ರು ಜನ. 84ರಲ್ಲಿ ಇಂದಿರಾ ಗಾಂಧಿ ಹತ್ಯೆ ಆದಾಗ ಆಗಿದ್ದಂಥ ಒಂದು 80ರಲ್ಲಿ ಆ ಸಂದರ್ಭದ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷದ ಇಬ್ಬರು ಸದಸ್ಯರು ಆಯ್ಕೆ ಆಗ್ತಾರೆ. AK ಪಟೇಲ್ ಅಂತ ಗುಜರಾತ್ನಲ್ಲಿ ಮತ್ತು ಜಂಗಾರೆಡ್ಡಿಯವರು ಅವತ್ತಿನ ಆಂಧ್ರ ಪ್ರದೇಶ, ಇವತ್ತಿನ ತೆಲಂಗಾಣದಲ್ಲಿ ಇಬ್ಬರೇ ಆಯ್ಕೆ ಆಗ್ತಾರೆ. ಲೋಕಸಭೆಯ ಹಾಲ್ನಲ್ಲಿ, ಲೋಕಸಭೆಯ ಫ್ಲೋರ್ನ ಮೇಲೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಅವತ್ತಿದ್ದಂಥ ಜನಗಳು ಹಾಸ್ಯ ಮಾಡ್ತಾರೆ. ಹಮ್ದೋ ಹಮಾರದೋ ಅಂತಕ್ಕಂಥ ಕುಟುಂಬ ಯೋಜನೆಯ ಸ್ಲೋಗನ್ನು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ದಿನಗಳು. ಭಾರತೀಯ ಜನತಾ ಪಾರ್ಟಿ ಪರಿಸ್ಥಿತಿ ಹೇಗಿದೆ ಅಂದರೆ ಹಮ್ದೋ ಹಮಾರದೋ ಅನ್ನುವಂಥ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿದಾಗ ಆಗ ಅಟಲ್ಜಿಯವರು ಮತ್ತೆ ನೆನಪು ಮಾಡ್ತಾರೆ, ನ ದೈನ್ಯಂ ನ ಪಲಾಯನಂ, ನಾವು ಈ ಕ್ಷೇತ್ರದಿಂದ ಓಡೋಗೋದಿಲ್ಲ. ಇವತ್ತು ನಾವು ದೇಶದ 22 ರಾಜ್ಯಗಳಲ್ಲಿ NDA ಸರ್ಕಾರ ಇರಬೇಕಾದ್ರೆ, ದೇಶದ 16 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಇರಬೇಕಾದ್ರೆ, ದೇಶದಲ್ಲಿ ಹಿಂದೆಂದೂ ಕಾಣದಷ್ಟು ಒಂದೇ ಒಂದು ರಾಜಕೀಯ ಪಕ್ಷದ 1700ಕ್ಕಿಂತ ಜಾಸ್ತಿ ಶಾಸಕರಿರಬೇಕಾದ್ರೆ, 400ಕ್ಕಿಂತ ಜಾಸ್ತಿ ವಿಧಾನ ಪರಿಷತ್ ಸದಸ್ಯರಿರಬೇಕಾದ್ರೆ, ಆ ಕಡೆ 240, ಈ ಕಡೆ 201, 351 ಜನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸದಸ್ಯರಿರಬೇಕಾದ್ರೆ, ವಿಶ್ವದ ಅತಿ ದೊಡ್ಡ ನಾಯಕ ನಮ್ಮ ಪಕ್ಷದ ನಾಯಕರಾಗಿ ದೇಶದ ಪ್ರಧಾನಮಂತ್ರಿ ಆಗಿರಬೇಕಾದ್ರೆ, ದೇಶದಲ್ಲಿ ನಿರಂತರವಾಗಿ ಮೊದಲನೇ ಬಾರಿಗೆ 12ನೇ ವರ್ಷದ ಸ್ವಾತಂತ್ರ್ಯದ ಭಾಷಣ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿ ನಮ್ಮ ದೇಶದಲ್ಲಿ ಇರಬೇಕಾದ್ರೆ, ಅತ್ಯಂತ ಸುದೀರ್ಘ ಕಾಲ ಈ ದೇಶದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಗೃಹ ಮಂತ್ರಿಗಳು, ರಕ್ಷಣಾ ಮಂತ್ರಿಗಳು, ವಿತ್ತ ಮಂತ್ರಿ, ಶಿಕ್ಷಣ ಮಂತ್ರಿಗಳು ಇರಬೇಕಾದ್ರೆ, ಇವತ್ತು ಅಟಲ್ಜಿಯವರು ಹಾಕ್ಕೊಟ್ಟಿರ್ತಕ್ಕಂಥ ಆ ಬುನಾದಿ ಏನಿದೆ, ಆ ಬುನಾದಿ ಅಂದರೆ ಕೇವಲ ಓಟ್ಗಳ ಬುನಾದಿ ಅಲ್ಲ. ಅಡಿಪಾಯ ಕೇವಲ ಓಟ್ಗಳದೇ ಬುನಾದಿ ಆದರೆ ಅದು ಯಾವಾಗ ಬೇಕಾದರೂ ಅಸ್ಥಿರ ಆಗ್ಬೋದು. ಯಾಕಂದರೆ ಡೆಮಾಕ್ರಸಿಯಲ್ಲಿ, ಲೋಕತಂತ್ರದಲ್ಲಿ ಬರೇ ಮತಗಳ ಆಧಾರದ ಮೇಲೆ ಕಟ್ಟಿರ್ತಕ್ಕಂಥ ಬುನಾದಿ ಯಾವಾಗಲೂ ಶಾಶ್ವತವಾಗಿರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ನೋಡ್ತೀವಿ, ಅನೇಕ ದೊಡ್ಡವರು ಈ ದೇಶದಲ್ಲಿ ಮಣ್ಣು ಪಾಲಾಗ್ಬಿಟ್ಟಿದ್ದಾರೆ ರಾಜಕೀಯವಾಗಿ. ಅನೇಕ ದೊಡ್ಡವರು ಸೋಲನ್ನು ಉಂಡಿದ್ದಾರೆ. ಭಾಳ ಹಿರಿತನದಲ್ಲಿ ಇದ್ದಿರ್ತಕ್ಕಂಥವ್ರು ಇತಿಹಾಸದ ಪುಟಗಳಲ್ಲಿ ಯಾರೂ ಸ್ಮರಣೆ ಮಾಡ್ಕೊಳ್ಳದೇ ಇರತಕ್ಕಂಥ ಸ್ಥಿತಿಗೆ ದಾಟಿ ಹೋಗಿದ್ದಾರೆ. ಕೇವಲ ಮತಪೆಟ್ಟಿಗೆಯ ಮತಗಳ ಬುನಾದಿಯನ್ನು, ಮತಗಳ ಅಡಿಪಾಯವನ್ನು ಹುಟ್ಟುತ್ತವ್ರು. ಆದರೆ ಅಟಲ್ಜಿ ಕೇವಲ ಮತಗಳ ಅಡಿಪಾಯವನ್ನು ಹಾಕಲಿಲ್ಲ, ಬದಲಾಗಿ ರಾಜಕಾರಣದಲ್ಲಿ ಅವರು ವಿಚಾರಗಳ ಅಡಿಪಾಯವನ್ನು ಹಾಕ್ತಾರೆ, ಮೌಲ್ಯಗಳ ಅಡಿಪಾಯವನ್ನು ಹಾಕ್ತಾರೆ. ಅನೇಕ ಉದಾಹರಣೆಗಳನ್ನ ನೀವು ಈ ಪುಸ್ತಕ ಓದಬೇಕಾದ್ರೆ, ನಾನು ಕೆಲವು ಉದಾಹರಣೆ ನಿಮ್ಗೆ ಹೇಳೋದು, ನಾನು ಈ ಪುಸ್ತಕ ಓದಿಯೇ ಅಂತಲೇ ಬೇರೆಯವ್ರು ಉಳಿದವ್ರು ಭಾಷಣ ಮಾಡ್ತಾ ಇರುವಾಗ ಒಂಚೂರು ತಿರುವು ಹಾಕ್ದಾಗ ಕಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ಹೇಳ್ತಾರೆ. ಅಂತಾರೆ ಎಲ್ಲವನ್ನೂ ನನ್ನ ಹೆಸರಲ್ಲೇ ಮಾಡಬೇಕು ಅನ್ನುವಂಥ ದಿನಗಳಿದು ಇವತ್ತು. ಯಾರಿಗೂ ನಾನು ವೈಯಕ್ತಿಕವಾಗಿ ಹೇಳೋಕ್ಕೆ ಅಂತ ಹೋಗೋದಿಲ್ಲ ಅಂತಲೇ ಯಾರು ಅಂದ್ಕೊಳ್ಳಬೇಡಿ, ನಿಮಗೆ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ಯಾಕಂದರೆ ಅಟಲ್ಜಿ ಒಂದು ದೊಡ್ಡ ಗೆರೆ, ಅದ್ರ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಎಲ್ರಿಗೂ ಅನ್ಸಕ್ಕೆ ಶುರು ಆಗುತ್ತೆ, ನಾನೆಲ್ಲ ಭಾಳ ಸಣ್ಣದಿದ್ದೀನಿ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಯಾಕಂದರೆ ಆ ಥರದ ವರ್ತನೆ ಅವರು. ವೆಂಕಯ್ಯ ನಾಯ್ಡು ಅವರು ಫೈಲ್ ತಗೊಂಡ್ಬರ್ತಾರೆ, ಗ್ರಾಮ್ ಸಡಕ್ ಯೋಜನೆ ಅಟಲ್ಜಿಯವರು ಅತ್ಯಂತ ಪ್ರಖ್ಯಾತವಾಗಿರ್ತಕ್ಕಂಥ ಯೋಜನೆ. ಅಟಲ್ಜಿ ಬಿಟ್ಟು ಹೋಗಿರ್ತಕ್ಕಂಥ ವಿರಾಸತ್, ಲಿಗೆಸಿ, ಅದರಲ್ಲಿ ಗ್ರಾಮ್ ಸಡಕ್ ಯೋಜನೆ ಭಾಳ ದೊಡ್ಡದಾಗಿರ್ತಕ್ಕಂಥದ್ದು. ಇವತ್ತು ದೇಶದ 7.5 ಲಕ್ಷ ಹಳ್ಳಿಗಳಿಗೆ ಕಟ್ಟಕಡೆಯ ಸಂಪರ್ಕದ ಮಾಧ್ಯಮ ರಸ್ತೆಗಳು ಸಿಕ್ಕಿರಬೇಕಾದ್ರೆ ಅದಕ್ಕೆ ಅಟಲ್ಜಿಯವರು ಭಾಳ ದೊಡ್ಡ ಕಾರಣ. ಗ್ರಾಮೀಣಾಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ವೆಂಕಯ್ಯ ನಾಯ್ಡು ಅವರು ಎಲ್ಲ ತೀರ್ಮಾನ ಆದ ನಂತರ ಅವರು ಪ್ರಪೋಸಲ್ ಮಾಡಿಬಿಟ್ಟು ಫೈಲ್ ತೊಗೊಂಡು ಬರ್ತಾರೆ. ಫೈಲ್ ತಗೊಂಡು ಬಂದಾಗ ಅದರಲ್ಲಿ ಸಹಜ ಎದುರುಗಡೆ ಇದ್ದವ್ರಿಗೆ ಬೇಡಲಿಲ್ಲ ಅಂದರೂ ಕೂಡ ತಗೊಂಡೋಗೋರೆಲ್ಲರೂ ಕೂಡ ಅದೇ ಥರ ಬರ್ಸೋದು ಸಹಜ. ಅವ್ರು ತನ್ನ ಫೈಲ್ನಲ್ಲಿ ತೊಗೊಂಡೋಗ್ತಾರೆ. ಅಟಲ್ ಗ್ರಾಮ್ ಸಡಕ್ ಯೋಜನಾ ಅಂತ ಫೈಲ್ನ ಮೇಲ್ಗಡೆ ಟೈಪ್ ಮಾಡಿ ಒಳಗಡೆ ಪಾಲಿಸಿಯಲ್ಲಿ ತಗೊಂಡು ಅಟಲ್ಜಿ ಅವ್ರ ಹತ್ರಕ್ಕೆ ಹೋಗ್ತಾರೆ. ಅಟಲ್ಜಿ ಅವರು ಪೂರ್ತಿ ಫೈಲ್ ಮಾಡಿ ಇದನ್ನು ಮಾಡಿ ಅಂತ ಹೇಳಿಬಿಟ್ಟು ಎದುರುಗಡೆ ಇರ್ತಕ್ಕಂಥ ಅಟಲ್ ಮತ್ತು ಒಳಗಿದ್ದಂಥ ಮೊದಲನೇ ಪುಟದಲ್ಲಿದ್ದಂಥ ಅಟಲ್ ಎರಡಕ್ಕೂ ರೌಂಡ್ ಆಫ್ ಮಾಡಿ ಅದನ್ನು ಕ್ರಾಸ್ ಮಾಡಿಬಿಟ್ಟು ಕ್ಯಾ ಮೈ ಪೈಸಾ ದೇತಾ ಹೂँ का पैसा तो सरकार का है, प्रधानमंत्री का है, इसमें अटल हटा करके प्रधानमंत्री लिखो. ಇವತ್ತು ಆ ಗ್ರಾಮ್ ಸಡಕ್ನ ರಸ್ತೆಗಳ ಹೆಸರು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನಾ, ಅಟಲ್ ಗ್ರಾಮ್ ಸಡಕ್ ಯೋಜನಾ ಅಲ್ಲ. ನಿಮಗೆ ವಿಮಾನ ನಿಲ್ದಾಣ ಇಂದಿರಾ ಗಾಂಧಿ, ಕ್ರಾಸ್ ರೋಡು ರಾಜೀವ್ ಗಾಂಧಿ, ಅಲ್ಲಿರ್ತಕ್ಕಂಥ ಗಲ್ಲಿ ಜವಾಹರ್ಲಾಲ್ ನೆಹರು, ಅಲ್ಲಿರ್ತಕ್ಕಂಥ ಟಾಯ್ಲೆಟ್ ಅವ್ರದೇ ಕುಟುಂಬದ ಇನ್ಯಾರ್ದೋ ಹೆಸರು, ಅಲ್ಲಿರ್ತಕ್ಕಂಥ ಇದರಲ್ಲಿ ಇಂದಿರಾನಗರ, ಮತ್ತೊಂದು ಕಡೆ ಹೋದರೆ ರಾಜೀವ್ ನಗರ. ಈ ದೇಶದಲ್ಲಿರ್ತಕ್ಕಂಥ 297 ರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳಿಗೆ ಅದೇ 3 ಜನರ ಹೆಸರಿದೆ, 4 ಜನರ ಹೆಸರಿದೆ. 297 ರಾಷ್ಟ್ರೀಯ ಮಟ್ಟದ
100ಕ್ಕಿಂತ ಜಾಸ್ತಿ ಯೋಜನೆಗಳಿಗೆ ಅವರ ಹೆಸರನ್ನೇ ಸ್ಮರಣೆ ಮಾಡಬೇಕು. ಅದಕ್ಕಿಂತ ಹೆಚ್ಚು ಯಾವುದಾದ್ರೂ ದೇವ್ರ ಹೆಸರಿಟ್ಟಿದ್ರೆ ಸ್ಮರಣೆ ಮಾಡಿದ್ರೆ ನಮಗೆ ಪುಣ್ಯ ಆದರೂ ಬರ್ತಿತ್ತು ಅಂತಲೇ. ಅವ್ರದ್ದೇ ಹೆಸರುಗಳನ್ನ ಅನಿವಾರ್ಯವಾಗಿ ಸ್ಮರಣೆ ಮಾಡಬೇಕು. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸ್ಮರಣೆ ಮಾಡಬೇಕು. ಆದರೆ ಅವತ್ತಿನಿಂದ ಇವತ್ತಿನವರೆಗೆ ನೋಡಿ ಅಂತಲೇ ಅಟಲ್ಜಿ ಇರ್ಬೋದು, ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಅವ್ರ ಕೀರ್ತಿಯನ್ನು, ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನು ಮತ್ತಷ್ಟು ಉಜ್ವಲ ಪ್ರಾಯರನ್ನಾಗಿ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯವರು ಇರ್ಬೋದು, ಎಲ್ಲೂ ಅವ್ರ ಹೆಸರಲ್ಲಿ ಯೋಜನೆಗಳಿಲ್ಲ. ಎಲ್ಲ ಕಡೆಗಳಲ್ಲಿ ಬರ್ತಕ್ಕಂಥದ್ದು ಪ್ರಧಾನಮಂತ್ರಿ. ಅದೇ ಸ್ವರೂಪದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಮುಖ್ಯಮಂತ್ರಿ ಅಂತಲೇ ಇಟ್ಟರೆ ಹೊರಟು ತಮ್ಮ ಹೆಸರನ್ನು ಎಲ್ಲೂ ಹಾಕೊಳ್ಳೋಕೆ ಹೋಗಿಲ್ಲ. ಯೋಚನೆ ಮಾಡಬೇಕು. ಆ ಸಂದರ್ಭದಲ್ಲಿ ಅಟಲ್ಜಿ ಅವರು ಹೇಳಿದ ಮಾತು, ಕ್ಯಾ जो पैसे मेरे जेब से देता हूँ क्या, वो तो प्रधानमंत्री जी का सरकार का पैसा है, अटल नाम निकालो और उसको प्रधानमंत्री करो. ಅಟಲ್ಜಿ ಕೇವಲ ಮತಗಳ ಬುನಾದಿಯನ್ನು, ಮತಗಳ ಅಡಿಪಾಯವನ್ನು ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತೆಗೆ ಹಾಕ್ಕೊಡ್ಲಿಲ್ಲ. ಅವ್ರ ವಿಚಾರದ, ನಂಬಿಕೆಗಳ, ಮೌಲ್ಯದ ಅಡಿಪಾಯವನ್ನು ನಮ್ಮ ಸಂಘಟನೆಗೆ ಹಾಕ್ಕೊಟ್ರು, ನಮ್ಮ ಪಕ್ಷಕ್ಕೆ ಹಾಕ್ಕೊಟ್ರು ಅಂತ. ಆಳಿದ್ ಭಾಳ ಕಡಿಮೆ. ಉಳಿದವ್ರಿಗೆ ಹೋಲ್ತಿದ್ರೆ, ಇಂದಿರಾ ಗಾಂಧಿಗೆ ಹೋಲ್ತಿದ್ರೆ ಭಾಳ ಕಡಿಮೆ, ಜವಾಹರ್ಲಾಲ್ ನೆಹರು ಹೋಲ್ತಿದ್ರೆ ತುಂಬ ಭಾಳ ಕಡಿಮೆ. ಆದರೆ ಬಿಟ್ಟೋಗಿರ್ತಕ್ಕಂಥ ಸಂಗತಿಗಳೇನು ಯೋಚನೆ ಮಾಡಿ ಅಂತಲೇ ಸುವರ್ಣ ಚತುಷ್ಪಥ ಯೋಜನೆ ಪ್ರಾರಂಭ ಮಾಡ್ತಾರೆ, ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಪ್ರಾರಂಭ ಮಾಡ್ತಾರೆ. ಶಿರಾ ಬೈಪಾಸ್ ಏನಿದೆ, ಆ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಯೋಜನೆಯಲ್ಲಿ ಮೊಟ್ಟ ಮೊದಲು ನಿರ್ಮಾಣ ಆಗಿರ್ತಕ್ಕಂಥ ಚತುಷ್ಪಥ ರಸ್ತೆ ಒಂದ್ಸಲಿ. ಅಲ್ಲಿವರೆಗಿನ ಹೈವೇ, ಆ ನಂತರದ ಹೈವೇ ಅಂದರೆ ಹೋಲ್ಸೋಕ್ಕೆ ಸಾಧ್ಯ ಇಲ್ಲ. ಆ ಕಾಲದಲ್ಲಿ ನನಗಿನ್ನೂ ನೆನಪಿದೆ, ಬೆಂಗಳೂರಿನಿಂದ ನಮ್ಮ ಕಾರ್ಯಕರ್ತರು ಅನೇಕ ಜನ ಯುವಕರು ಬೈಕಲ್ಲಿ ಶಿರಾ ಬೈಪಾಸಿಗೆ ಹೋಗಿ ಆ 28 ಕಿಲೋಮೀಟರ್ನಲ್ಲಿ ಬೈಕ್ ಪಾಸ್ನಲ್ಲಿ ಒಂದ್ಸಲಿ ಹೊಸ ಅನುಭವ ಪಡ್ಕೊಂಡು, ರೋಡ್ ಹೀಗೂ ಇರ್ಬೋದು ಅಂತಕ್ಕಂಥ ಅನುಭವ ಪಡ್ಕೊಂಡು ಬೆಂಗಳೂರಿಗೆ ವಾಪಸ್ ಬರ್ತಿದ್ರು. ಇವತ್ತು ದೇಶದ ಉದ್ದಗಲಕ್ಕೆ ಇರ್ತಕ್ಕಂಥ ಸುವರ್ಣ ಚತುಷ್ಪಥ, ಇವತ್ತು ದೇಶದ 7.5 ಲಕ್ಷ ಗ್ರಾಮಗಳಿಗೆ ಕನೆಕ್ಟಿವಿಟಿ ಕೊಟ್ಟಿರ್ತಕ್ಕಂಥ ಗ್ರಾಮ ಸಡಕ್ ಯೋಜನೆ. ಇವತ್ತು ಜೋಬ್ನಲ್ಲಿ, ಮೇಲ್ಗಡೆ ಜೋಬ್ನಲ್ಲೊಂದು, ಹಿಂದ್ಗಡೆ ಜೋಬಲ್ಲೊಂದು, ಅಕಸ್ಮಾತ್ ಬ್ಯಾಗ್ ಇದ್ರೆ ಬ್ಯಾಗಲ್ಲೊಂದು, ಅದರ ಜೊತೆಗೆ ಒಂದು ಐಪ್ಯಾಡು ಎಲ್ಲವನ್ನೂ ಇಟ್ಕೊಂಡು ಇವತ್ತು ನಾವು ಡಿಜಿಟಲ್ ಯುಗದಲ್ಲಿ ಮುಂದುವರಿಬೇಕಾದ್ರೆ ಅದಕ್ಕೆ ಅನುವು ಮಾಡಿಕೊಟ್ಟಿದ್ದು ಯಾರು ಅಂತ ಕೇಳಿದ್ರೆ ಅಟಲ್ಜಿಯವರ ಪಾಲಿಸಿಗಳು, ಅಟಲ್ಜಿಯವರ ನೀತಿಗಳು. 12 ರೂಪಾಯಿ ಇದ್ದಂಥ ಡೇಟಾ ಪ್ಯಾಕು ನಿಧಾನಕ್ಕೆ ಬರ್ತಾ 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 ಅಟಲ್ಜಿಯವ್ರ ಕಾಲದಲ್ಲಿ 1 ರೂಪಾಯಿಗಿಂತ ಕಡಿಮೆ ಆಯಿತು. ಇವತ್ತಂತೂ ಎಷ್ಟಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಅಷ್ಟು ಆರಾಮಾಗಿ ಉಪಯೋಗಿಸ್ತೀವಿ ಮೊಬೈಲನ್ನು, ಮಲ್ಟಿಪಲ್ ಮೊಬೈಲ್ಗಳನ್ನ, ಮಲ್ಟಿಪಲ್ ಡಿಜಿಟಲ್ ಡಿವೈಸ್ಗಳನ್ನ. ಓಪನ್ ಅಪ್ ಮಾಡಿದ್ದು ನರಸಿಂಹರಾವ್ ಆದರೂ ಕೂಡ, ಆದರೆ ಅದನ್ನು ಸಾಮಾನ್ಯ ಜನ ಕೂಡ ಬಳಕೆ ಮಾಡ್ಬೋದು ಅನ್ನುವಂಥ ಮಟ್ಟಕ್ಕೆ ತಗೊಂಡು ಬಂದಿದ್ದು ಅದು ಅಟಲ್ಜಿ ಅವ್ರ ಕಾಲದಲ್ಲಿ. 1 ರೂಪಾಯಿಗಿಂತ ಕಡಿಮೆ ಕಾಲ್ ದರ ಇಳಿಯುತ್ತೆ ಅಂತ. ಅಟಲ್ಜಿ ಅವ್ರು ಬರೋವರೆಗೆ ಬರೀ ಔಟ್ ಗೋಯಿಂಗ್ ಕಾಲ್ಗೆ ಮಾತ್ರ ಅಲ್ಲ, ಒಂದು ಜಮಾನ ಹೇಗಿತ್ತು ಅನ್ನೋದನ್ನ ನೆನಪು ಮಾಡ್ಕೊಳ್ಬೇಕು. ಯಾಕಂದರೆ ಇವತ್ತಿರ್ತಕ್ಕಂಥ ಅನೇಕ ಯುವಕರಿಗೆ, ಇವತ್ತು ಮತ ಹಾಕ್ತಕ್ಕಂಥ ಅನೇಕ ಯುವತಿಯರಿಗೆ ಭಾರತ ಹೀಗಿತ್ತು ಅನ್ನೋದು ಕಲ್ಪನೆನೇ ಇಲ್ಲ. ಅವರೆಲ್ಲ ಇವಾಗ ನಾವು ಹೇಗಿದ್ದೀವಿ ಹಾಗೆ ಭಾರತ 47ರಿಂದ ಇತ್ತು ಅಂತ ಅಂದ್ಕೊಂಡಿರ್ತಾರೆ. ಇಲ್ಲಿ ಇರ್ತಕ್ಕಂಥ ಅನೇಕರಿಗೂ ಕೂಡ, ನಿಮ್ಗೆ ಅನೇಕರಿಗೆ ಅಂದಾಜಿಲ್ಲ, ನನ್ನ ಕೈಲೂ ಆಗ ಮೊಬೈಲ್ ಇರಲಿಲ್ಲ, ನೋಡ್ತಿದ್ದೆ ಅಷ್ಟೇ. ಬರೀ ಔಟ್ ಗೋಯಿಂಗ್ ಕಾಲಿಗೆ ಮಾತ್ರ ಅಲ್ಲ, ಆಗ ಇನ್ಕಮಿಂಗ್ ಕಾಲ್ಗೂ ಕೂಡ ಚಾರ್ಜ್ ಇತ್ತು ಅಂತಲೇ. ಯಾರು ಕಾಲ್ ಮಾಡೋದು ಬೇಡವೇ ಬೇಡಪ್ಪ ಅನ್ನುವಂಥ ಪರಿಸ್ಥಿತಿ ಇತ್ತು. ಯಾಕಂದರೆ ಅವ್ರು ನಮಗೆ ಕಾಲ್ ಮಾಡಿದ್ರು ನಾವೇ ದುಡ್ಡು ಕೊಡಬೇಕು, ಆ ಪರಿಸ್ಥಿತಿ ಇತ್ತು. ಕೇವಲ ಔಟ್ ಗೋಯಿಂಗ್ ಕಾಲ್ಗಳಿಗೆ ಮಾತ್ರ ಅಲ್ಲ, ಇನ್ಕಮಿಂಗ್ ಕಾಲ್ಗಳಿಗೂ ಹಣ ಇದ್ದಂಥ ದಿನಗಳಲ್ಲಿ ಅಟಲ್ಜಿ ಇನ್ಕಮಿಂಗ್ ಕಾಲ್ಗಳ ದರವನ್ನು 0 ಮಾಡಿದಂಥ ಒಬ್ಬ ಪ್ರಧಾನಮಂತ್ರಿ. ಹಾಗೆ ಅಟಲ್ಜಿ ಲಿಗಸಿ ಏನಿದೆ, ಅಟಲ್ಜಿ ವಾರಸಿಕೆ ಏನಿದೆ, ಅದು ಅತ್ಯಂತ ದೀರ್ಘವಾಗಿದೆ, ಅವ್ರ ನೆರಳು. ಹಾಗಾಗಿ ಇವತ್ತು ಅವ್ರು ತೀರ್ಕೊಂಡ 8 ವರ್ಷಗಳ ನಂತರ ಕೂಡ ಇವತ್ತು ಅವ್ರನ್ನ ಸ್ಮರಣೆ ಮಾಡ್ಕೊಳ್ಬೇಕು ಅಂತ ದೇಶದ ಜನರಿಗೆ ಅನಿಸುತ್ತೆ, ಸ್ಮರಣೆ ಮಾಡ್ಕೊಳ್ಬೇಕು ಅಂತ ದೇಶದ ವ್ಯವಸ್ಥೆಗೆ ಅನಿಸುತ್ತೆ, ಸಮಾಜಕ್ಕೆ ಅನಿಸುತ್ತೆ ಅನ್ಸಲೆ. ಮತ್ತೆ ಪೊಖ್ರಾನ್ನಲ್ಲಿ ಅಣುಸ್ಫೋಟ ನಡೆಯುತ್ತೆ ಅನ್ಸಲೆ. ಸಣ್ಣ ಪುಟ್ಟದಾಗಿರ್ತಕ್ಕಂಥ ಘಟನೆ ಅಲ್ಲ. ಯಾಕಂದರೆ ಇವತ್ತು ಹೇಗೆ ಅಮೆರಿಕ ವರ್ತಿಸ್ತಾ ಇದೆಯೋ ಅದಕ್ಕೆ 100 ಪಟ್ಟು ವಿಚಿತ್ರವಾಗಿ ಅವತ್ತು ವರ್ತಿಸ್ತಾ ಇದ್ದಕ್ಕಂಥ ದಿನಗಳು. ಇವತ್ತಾದರೂ ಒಂದು ಸ್ವಲ್ಪ ಉಡಾಪೆಯಿಂದ ವರ್ತಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆಗ ನಂಬಿಕೆಯಿಂದ ನಾವು ಹಿರಿಯಣ್ಣ ಅಂತ ಅಂದ್ಕೊಂಡಿದ್ರು ಅಂತ. ಆಗ ನಂಬಿಕೆಯಿಂದ ವಿಶ್ವವನ್ನು ಆಳ್ತಕ್ಕಂಥವ್ರು ನಾವು ಅಂತ ಅಂದ್ಕೊಂಡಿದ್ರು. ಅಟಲ್ಜಿ ಅಣ್ವಸ್ತ್ರ ಸ್ಫೋಟ ಮಾಡ್ತಾರೆ. ಯಾಕಂದರೆ 74ರಲ್ಲಿ ಇಂದಿರಾ ಗಾಂಧಿ ಸಮಯದಲ್ಲಿ ಅಣ್ವಸ್ತ್ರ ಸ್ಫೋಟ ಆದಾಗ ವಿಜ್ಞಾನಿಗಳೇ ಹೇಳ್ತಾರೆ, ದ ಟಾಸ್ಕ್ ಈಸ್ ಅನ್ಕಂಪ್ಲೀಟೆಡ್ ಅಂತ, ಇಟ್ ಇಸ್ ನಾಟ್ ಕಂಪ್ಲೀಟೆಡ್ ಅಂತ ಆಗ ವಿಜ್ಞಾನಿಗಳೇ ಹೇಳ್ತಾರೆ. ಯಾಕಂದರೆ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ, ನಾನು ಅದರ ಹಿರಿಮೆನೇನು ಕಡಿಮೆ ಮಾಡ್ತಾ ಇಲ್ಲ, 74 ಕೂಡ ಭಾಳ ದೊಡ್ಡ ಹೆಜ್ಜೆ ನಮ್ಮ ದೇಶದ ವಿಜ್ಞಾನಕ್ಕೆ, ನಮ್ಮ ದೇಶದ ರಕ್ಷಣಾ ರಂಗಕ್ಕೆ. ಆದರೆ ಆಗ ಅಣ್ವಸ್ತ್ರ ಸ್ಫೋಟ ಮಾಡಿದಾಗ ಆ ಕೆಲಸ ಪೂರ್ಣ ಆಗೋದಿಲ್ಲ. ಯಾವ ಡೇಟಾಗಳು ಬೇಕಿತ್ತೋ, ಯಾವ ಅಬ್ಸರ್ವೇಷನ್ಗಳು ಬೇಕಿತ್ತೋ ಅಣ್ವಸ್ತ್ರ ತಯಾರಿ ಮಾಡೋಕ್ಕೆ, ಆ ಯಾವುದೇ ಡೇಟಾ ಭಾರತಕ್ಕೆ ಸಿಕ್ಕಿರೋದಿಲ್ಲ. ಅದಾದ ನಂತರ ಅಸ್ಥಿರ ಸರ್ಕಾರಗಳ ಆರಂಭ ಆಗುತ್ತೆ, ಸರ್ಕಾರಗಳು ಏಳೋದು ಬೀಳೋದು ಆ ಯುಗ ಆರಂಭ ಆಗುತ್ತೆ. ಆಮೇಲೂ ಅಟಲ್ಜಿಯವ್ರು ಬಂದರು. ಅಟಲ್ಜಿಯವ್ರು ಬಂದಾಗಲೂ ಅದೊಂದು ಸಮ್ಮಿಶ್ರ ಸರ್ಕಾರನೇ. ಆದರೆ ಜೀವನ ಇಡೀ ಒಂದು ನಂಬಿಕೆಗೆ, ಜೀವನ ಇಡೀ ರಾಷ್ಟ್ರಹಿತ ಕೆಲಸ ಮಾಡಿದಂಥ ಒಂದು ತಾಕತ್ತಿನ ಆಧಾರದ ಮೇಲೆ, ಸಾಮರ್ಥ್ಯದ ಆಧಾರದ ಮೇಲೆ ಅಟಲ್ಜಿ ಅಣ್ವಸ್ತ್ರ ಪರೀಕ್ಷೆಗೆ ಒಪ್ಪಿಗೆ ಕೊಡ್ತಾರೆ. ಅಣ್ವಸ್ತ್ರ ಪರೀಕ್ಷೆಗೆ ಒಪ್ಪಿಗೆ ಕೊಡ್ತಾರೆ. ಹೇಗಿತ್ತು ಪರಿಸ್ಥಿತಿ ಆಗ ಅಂತ ಕೇಳಿದ್ರೆ ಈಗ ಅದಕ್ಕಿಂತ ಚೆನ್ನಾಗಿದೆ, ಆದರೆ ವ್ಯವಸ್ಥೆಗಳು ಅಷ್ಟೇ ಚೆನ್ನಾಗಿದ್ದಾವೆ ಈಗ. ಆಗ
ಅಮೆರಿಕದ ಉಪಗ್ರಹಗಳು ಇಡೀ ದಿನದಲ್ಲಿ ಎಲ್ಲ ಸಮಯದಲ್ಲೂ ಭಾರತೀಯ ಭೂಖಂಡದ ಎಲ್ಲ ಭಾಗಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದಂಥ ದಿನಗಳಲ್ಲಿ ವಿಜ್ಞಾನಿಗಳಿಗೆ ಪ್ರೇರಣೆ ಕೊಟ್ಟು ಅವ್ರ ಶಕ್ತಿ ಸಾಮರ್ಥ್ಯಗಳ ಆಧಾರದ ಮೇಲೆ ಅತ್ಯಂತ ರಹಸ್ಯಮಯವಾಗಿ ಸ್ಫೋಟ ನಡೆಯುವವರೆಗೆ, ಸ್ಫೋಟದ ಕಾರಣಕ್ಕೆ ರಿಕ್ಟರ್ ಸ್ಕೇಲ್ನಲ್ಲಿ ಮಾಪನ ಆಗುವವರೆಗೆ ಅಮೆರಿಕಕ್ಕೆ ಅಥವಾ ಇನ್ಯಾವುದೇ ದೇಶಕ್ಕೆ ಗೊತ್ತಾಗದೇ ಇರತಕ್ಕಂಥ ರೀತಿಯಲ್ಲಿ ಅಟಲ್ಜಿ ನೇತೃತ್ವದಲ್ಲಿ, ಡಾಕ್ಟರ್ ಅಬ್ದುಲ್ ಕಲಾಂ ನೇತೃತ್ವದಲ್ಲಿ, ಚಿದಂಬರಂ ನೇತೃತ್ವದಲ್ಲಿ, ಕಾಂಗ್ರೆಸ್ ಚಿದಂಬರಂ ಅಲ್ಲ, ವಿಜ್ಞಾನಿ ಚಿದಂಬರಂ ನೇತೃತ್ವದಲ್ಲಿ ನಮ್ಮ ದೇಶದಲ್ಲಿ ಅಣ್ವಸ್ತ್ರ ಸ್ಫೋಟ ನಡೆಯುತ್ತೆ. ಕೆಲವರು ಏನಪ್ಪ ಈಗಿನ ಚಿದಂಬರಂ ಆ ಕೆಲಸ ಎಲ್ಲ ಮಾಡ್ತಿದ್ರ ಅಂತ ಅನ್ನಿಸ್ಬಿಡ್ಬೋದು ಅವರು ಟ್ವೀಟು ಗೀಟು ಎಲ್ಲ ನೋಡ್ತಾ ಇದ್ದಾಗ ಅಂತಾರೆ. ವಿಜ್ಞಾನಿ ಚಿದಂಬರಂ ಇನ್ನೊಬ್ರು ಇದ್ರು, ಬೆಳಿಗ್ಗೆ ನೆನಪು ಮಾಡ್ಕೊಳ್ಬೇಕಾಗಿರೋರು, ಇವ್ರನ್ನ ರಾತ್ರಿನೂ ನೆನಪು ಮಾಡ್ಕೊಳ್ಬಾರ್ದು. ಆ ವಿಜ್ಞಾನಿ ಚಿದಂಬರಂ ಥರದವರು ಒಟ್ಟಿಗೆ ಸೇರಿ ಅಣ್ವಸ್ತ್ರ ಸ್ಫೋಟ ಮಾಡ್ತಾರೆ, ಹಾಕ್ತಾರೆ. ಅಮೆರಿಕ ಸ್ಟೈಲ್ನರೇ ಬರ್ತಾರೆ ಅಟಲ್ಜಿ ಅವ್ರದ್ದು. ನೋಡ್ಬೇಕು ನೀವು ಆ ಪತ್ರಿಕಾಗೋಷ್ಠಿ ಯಾರಾದರೂ ಗಮನಿಸಲಿಲ್ಲ ಅಂದರೆ, ಭಾರತದಲ್ಲಿ ಆ ಥರ ನಡೆದಂಥ ಮೊದಲನೇ ಪ್ರೆಸ್ ಕಾನ್ಫರೆನ್ಸು. ಒಂದು ಸ್ಟೂಲ್ ಪೊಡಿಯಮ್ ಈ ಥರ ಇಡ್ತಾರೆ ಪ್ರಧಾನಮಂತ್ರಿಯ ಮನೆಯಲ್ಲಿ, ಅಟಲ್ಜಿ ಅವರು ಬರ್ತಾರೆ ನಿಧಾನಕ್ಕೆ, ಹಿಂದ್ಗಡೆ ರಕ್ಷಣಾ ಸಚಿವರು, ಈ ಕಡೆ NSA. ರಕ್ಷಣಾ ಸಚಿವರು ಒಂದು ಪೇಪರ್ ಕೊಡ್ತಾರೆ ಪ್ರಧಾನಮಂತ್ರಿಗಳಿಗೆ, ಅಮೆರಿಕದ ಪ್ರೆಸ್ ಕಾನ್ಫರೆನ್ಸ್ ಹೇಗೆ ನಡೆಯುತ್ತೆ ಅದೇ ಥರ ನಡೆಯುತ್ತೆ ಅಂತಲ್ಲ, ಅದೇ ಥರ ನಡೆಯುತ್ತೆ, ಅಷ್ಟೇ ಮಾತಾಡ್ತಾರೆ, ಯಾವ ಪ್ರಶ್ನೆಗೂ ಉತ್ತರ ಕೊಡೋದಿಲ್ಲ ಅಟಲ್ಜಿ ಅವರು. ಅಟಲ್ಜಿ ಅವರು ಹೇಳ್ತಾರೆ, ಇಂಥ ಸಮಯಕ್ಕೆ ನಮ್ಮ ದೇಶದ ವಿಜ್ಞಾನಿಗಳು ಅಣ್ವಸ್ತ್ರ ಸ್ಫೋಟ ಮಾಡಿದ್ದಾರೆ ಅಂತ ಹೇಳಿ, ಬುದ್ಧ ಈಸ್ ಅಗೈನ್ ಸ್ಮೈಲಿಂಗ್ ಅಂತಕ್ಕಂಥ ವಾಕ್ಯ, ಬುದ್ಧ ಮತ್ತೆ ನಗ್ತಾ ಇದ್ದಾನೆ ಅಂತಕ್ಕಂಥ ವಾಕ್ಯವನ್ನು ಪ್ರಯೋಗ ಮಾಡಿ ಒಳಗಡೆ ಹೋಗ್ತಾರೆ. ಏನಾಗಬೇಕಾಗಿತ್ತಾಯ್ತು, ಯಾಕಂದರೆ ನಮ್ಮ ಹತ್ರ ಕೇಳದೆ ಏನೂ ಮಾಡಬಾರ್ದು ಅನ್ನುವಂಥ ಹಿರಿಯಣ್ಣನ ಧೋರಣೆಯಲ್ಲಿ ಇದ್ದಂಥ ಅಮೆರಿಕ ಉಳಿದ ಎಲ್ರಿಗೂ ಪ್ರೇರಣೆ ಕೊಟ್ಟು ಸ್ಯಾಂಕ್ಷನ್ ಹಾಕ್ಲಿಕ್ಕೆ ಅಂತ ಆರಂಭ ಮಾಡ್ತಾರೆ. ಆದರೆ ಅಟಲ್ಜಿ ಹೇಗೆ ಅಂತ ಕೇಳಿದ್ರೆ, ಬರೇ ಹೆಸರಿಂದ ಅಟಲ್ ಅಲ್ಲ, ಅವ್ರು ತನ್ನ ನಿರ್ಣಯಗಳಲ್ಲೂ ಮತ್ತು ತಗೊಳ್ತಕ್ಕಂಥ ನಿಲುವುಗಳಲ್ಲೂ ಅವ್ರು ಅಟಲ್ಲೇ ಅನ್ಸಲಿ. ವೆಂಕಯ್ಯ ನಾಯ್ಡು ಅವ್ರು ಮತ್ತೆ ಬಂದು ಹೇಳ್ತಾರೆ ಅವ್ರಿಗೆ, ಅಟಲ್ಜಿ ಅಂದರೆ 2 ದಿನಗಳನ್ನ ಅವತ್ತೇ ಸಂಜೆ ಎಲ್ಲರೂ ಕೂಡ ಸ್ಯಾಂಕ್ಷನ್, ನಮ್ಮ ಹತ್ರ ಸ್ಯಾಂಕ್ಷನ್ ಅಂದರೆ ಕೊಡೋದು ಅಂತ. ಆದರೆ ಅವಾಗ ಗೊತ್ತಾಗಿದ್ದು ನಮಗೆ 98ನೇ ಇಸ್ವಿಯಲ್ಲಿ ಸ್ಯಾಂಕ್ಷನ್ ಅಂದರೆ ನಮ್ಮ ವಿರುದ್ಧನೂ ಸ್ಯಾಂಕ್ಷನ್ ಅಂತ ಒಂದಿದೆ ಅಂತ ಅವಾಗಲೇ ಪೇಪರ್ ಓದುವಾಗ ಗೊತ್ತಾಯ್ತು ನಮಗೆ. ಅಟಲ್ಜಿ ದೇಶದ ಬಹುತೇಕ ಜಗತ್ತಿನ ಎಲ್ಲ ದೊಡ್ಡ ದೇಶಗಳು ನಮ್ಮ ಮೇಲೆ ಸ್ಯಾಂಕ್ಷನ್ ಹಾಕುವಂಥ ಪರಿಸ್ಥಿತಿ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ಅಟಲ್ಜಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಹೌದಾ ಹಾಗಾದರೆ ಯೋಚನೆ ಮಾಡೋಣ ಅಂತ ಹೇಳಿಲ್ಲ. ಅವ್ರು ಹೇಳ್ತಾರೆ, ಅವ್ರದ್ದು ಸ್ಫೋಟ ಕರೆದು ಅಂತ, ಇನ್ನೆರಡು ಸ್ಫೋಟ ಮಾಡಿ ಮಾಡಬೇಕು ಅನ್ನೋದು ನಿಶ್ಚಯ ಆಗಿರುತ್ತೆ. ಆದರೆ ಸಂಕಲ್ಪ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ, ನೀವು ನಮ್ಮ ಮೇಲೆ ನಿಷೇಧ ಹಾಕ್ತೀರಿ ಅಂತ ಹೇಳಿದ್ರೆ ನಾವು ಮತ್ತೆರಡು ಸ್ಫೋಟ ಮಾಡ್ತೀವಿ ಅಂತೇಳಿ 2 ದಿನದ ನಂತರ ಮತ್ತೆರಡು ಸ್ಫೋಟ ಮಾಡಿ ಭಾರತ ಡಿಕ್ಲೇರ್ ಮಾಡುತ್ತೆ. ಇಲ್ಲಿಗೆ ನಮ್ಮ ವಿಜ್ಞಾನದ ಪರೀಕ್ಷೆಗಳು ಮುಕ್ತಾಯ ಆಯಿತು. ನಾವು ಅಣ್ವಸ್ತ್ರ ಡಿಟರೆಂಟ್ ಕಾರಣಕ್ಕೆ ನಾವು ಫಸ್ಟ್ ನೋ ಯೂಸ್ ಪಾಲಿಸಿಯನ್ನು ಅಟಲ್ಜಿ ತೊಗೊಂಡು ಬಂದು ಅಲ್ಲೇ ಹೇಳ್ತಾರೆ, ನಾವು ಮೊದಲು ಅದನ್ನು ಪ್ರಯೋಗ ಮಾಡೋದಿಲ್ಲ ಅಂತ. ಶಕ್ತಿ ಇರಲೂ ಬೇಕು, ಅದನ್ನು ಪ್ರಯೋಗ ಮಾಡದೇ ಇರೋದಕ್ಕೊಂದು ಸಂಯಮನೂ ಬೇಕು ಅನ್ಸಲಿ. ಯಾಕಂದರೆ ಶಕ್ತಿ ದೇವತೆಗಳ ಹತ್ರನೂ ಇರುತ್ತೆ, ಶಕ್ತಿ ರಾಕ್ಷಸರ ಹತ್ರನೂ ಇರುತ್ತೆ. ಶಕ್ತಿ ರಾಮನ ಹತ್ರ ಮಾತ್ರ ಇರಲಿಲ್ಲ, ಅವನಿಗಿಂತ 100 ಪಟ್ಟು ಶಕ್ತಿ ರಾವಣನ ಹತ್ರ ಇತ್ತು. ಶಕ್ತಿ ಬರೇ ಪಾಂಡವರ ಹತ್ರ ಇರಲಿಲ್ಲ, ಅವರಿಗಿಂತ ಹೆಚ್ಚು ಶಕ್ತಿ, ಹೆಚ್ಚು ಅಸ್ತ್ರಗಳು ಕೌರವರ ಹತ್ರನೂ ಇತ್ತು. ಯಾವಾಗಲೂ ದೇವತೆಗಳಿಗಿಂತ ಜಾಸ್ತಿ ಶಕ್ತಿ ರಾಕ್ಷಸರ ಇರುತ್ತೆ. ಹಾಗಾದರೆ ದೇವತೆಗಳು ಯಾರು, ರಾಕ್ಷಸರು ಯಾರು? ಶಕ್ತಿ ಆಧಾರದ ಮೇಲೆ ದೇವತೆಗಳು ರಾಕ್ಷಸರ ಅಂತ ಕೇಳಿದ್ರೆ ಅಲ್ಲ. ಮೌಲ್ಯಗಳ ಆಧಾರದ ಮೇಲೆ, ವ್ಯಾಲ್ಯೂಸ್ನ ಆಧಾರದ ಮೇಲೆ, ಗುಣಗಳ ಆಧಾರದ ಮೇಲೆ, ಸಂಯಮದ ಆಧಾರದ ಮೇಲೆ. ಅಟಲ್ಜಿ ಆ ಸಂಯಮವನ್ನು ಭಾರತ ಅಂದರೆ ಏನು ಅಂತ ತೋರಿಸ್ತಾರಂತ. ಭಾರತ ಅಂದರೆ ಏನು ಅಂತ ತೋರಿಸ್ತಾರೆ. ನಾವು ಅಣ್ವಸ್ತ್ರವನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಮಾಡಿರ್ತಕ್ಕಂಥದ್ದು ಉಪಯೋಗ ಮಾಡೋಕ್ಕೆ ಅಂತಲ್ಲ, ಇಟ್ ಈಸ್ ಫಾರ್ ಎ ಡಿಟರೆಂಟ್. ಬೇರೆಯವರು ನಮ್ಮ ಮೇಲೆ ಆಕ್ರಮಣ ಮಾಡದೇ ಇರಲಿ, ಬೇರೆಯವರು ನಮ್ಮ ಮೇಲೆ ಆಕ್ರಮಣ ಮಾಡದೇ ಇರಲಿ ಅಂತ ನಾವು ಅಣ್ವಸ್ತ್ರವನ್ನು ಪ್ರಯೋಗ ಮಾಡಿ ಅಣ್ವಸ್ತ್ರ ತಯಾರಿಕೆಯನ್ನು ಮಾಡಿ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾ ಅವ್ರು ಘೋಷಣೆ ಕೂಡ ಮಾಡ್ತಾರೆ. ಒಂದು ಸ್ಟೇಟೆಡ್ ಪಾಲಿಸಿಯಾಗಿ ಭಾರತದಲ್ಲಿ ಅವ್ರು ಘೋಷಣೆನೂ ಮಾಡ್ತಾರೆ, ವಿ ವಿಲ್ ನಾಟ್ ಯೂಸ್ ಇಟ್ ಫಸ್ಟ್. ನೋ ಫಸ್ಟ್ ಯೂಸ್ ಪಾಲಿಸಿಯನ್ನು ಅಟಲ್ಜಿ ತೊಗೊಂಡು ಬರ್ತಾರೆ. ಹೀಗೆ ಒಂದು ಕಡೆಯಿಂದ ಗ್ರಾಮ ಸಡಕ್ ಯೋಜನೆ, ಇನ್ನೊಂದು ಕಡೆಯಿಂದ ಸರ್ವಶಿಕ್ಷಾ ಯೋಜನೆ, ಮತ್ತೊಂದು ಕಡೆಯಿಂದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ, ಮತ್ತೊಂದು ಕಡೆ ಸುವರ್ಣ ಚತುಷ್ಪಥ ಯೋಜನೆ, ಮತ್ತೊಂದು ಕಡೆ ಭಾಳ ದೊಡ್ಡ ಲಿಗೆಸಿ ಅವ್ರದ್ದು ಅಂತ ಕೇಳಿದರೆ ಅಣ್ವಸ್ತ್ರ ಸ್ಫೋಟ. ಹೀಗೆ ಇದನ್ನು ಮಾಡ್ತಾ 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 ಅಟಲ್ಜಿಯವರು ಶಾಂತಿಗೂ ಪ್ರಯತ್ನ ಮಾಡ್ತಾರೆ ಅಂತಾನೆ. ಯಾರು ಕಾರ್ಗಿಲ್ನಲ್ಲಿ ಪಾಕಿಸ್ತಾನವನ್ನು ಮಂಡಿಯೂರಿ ಕೂತ್ಕೊಳ್ಳೋ ಹಾಗೆ ಮಾಡಿದ್ರು, ಅದೇ ಅಟಲ್ಜಿ ಆ ಕಾರ್ಗಿಲ್ ಯುದ್ಧಕ್ಕಿಂತ ಸ್ವಲ್ಪ ದಿನ ಮುಂಚೆ ಒಂದು ಸಹಾಯದ ಹಸ್ತ, ಸ್ನೇಹದ ಹಸ್ತವನ್ನು ಕೂಡ ಚಾಟ್ತಾರೆ ಪಾಕಿಸ್ತಾನ. ಆಫ್ ಆಲ್ ದ ಪೀಪಲ್ ಭಾರತೀಯ ಜನತಾ ಪಾರ್ಟಿ ಪ್ರೈಮ್ ಮಿನಿಸ್ಟರ್. ಯಾವ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮಾಡೋದೇ ಇಲ್ಲ ಅಂತ ಉಳಿದವರೆಲ್ಲರೂ ಅಂದ್ಕೊಂಡಿದ್ರು, ಆ ಥರದ ಅಟಲ್ಜಿ ಒಂದು ಸ್ನೇಹದ ಹಸ್ತವನ್ನು ಚಾಟ್ತಾರೆ. ವಾಘಾ ಗಡಿಯ ಮುಖಾಂತರ ಲಾಹೋರ್ಗೆ ಒಂದು ಬಸ್ ಯಾತ್ರೆನೂ ಮಾಡ್ತಾರೆ. ಆದರೆ ಯಾವಾಗ ಇವರು ನಂಬಿಕೆಗೆ ಅರ್ಹ ಅಲ್ಲ ಅನ್ನೋದು ಸಿದ್ಧ ಆಯಿತು, ಅದೇ ಸಂದರ್ಭದಲ್ಲಿ ಶಟಂ
ಪ್ರತಿಶಾಟ್ಯಂ ಶಾಸ್ತ್ರ ಮತ್ತು ಶಸ್ತ್ರ ಇವೆರಡೂ ಕೂಡ ನಮಗೆ ಪ್ರಯೋಗ ಮಾಡಕ್ಕೆ ಬರುತ್ತೆ. ನಮಗೆ ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬದ್ಧ, ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಅಂತಕ್ಕಂಥ ವಾಕ್ಯಕ್ಕೆ ಅನುಗುಣವಾಗಿ ಅಟಲ್ಜಿ ಯಾರು ಲಾಹೋರ್ಗೆ ಬಸ್ ಯಾತ್ರೆ ಮಾಡಿದ್ದೋ ಅಷ್ಟೇ ತೀಕ್ಷ್ಣವಾಗಿರ್ತಕ್ಕಂಥ ಅಷ್ಟೇ ಕಟುವಾಗಿರ್ತಕ್ಕಂಥ ನಿರ್ಣಯಗಳನ್ನ ತಗೊಳ್ತಾ ಅಟಲ್ಜಿ ಪಾಕಿಸ್ತಾನವನ್ನು ಮಣಿಸುವಂಥ ಕೆಲಸ ಕೂಡ ಅಟಲ್ಜಿ ಮಾಡ್ತಾರೆ. ಅಟಲ್ಜಿ ಒಬ್ಬ ಲೇಖಕ, ಅಟಲ್ಜಿ ಒಬ್ಬ ಭಾಷಣಕಾರ, ಅಟಲ್ಜಿ ಆಡಳಿತಕಾರ ಮತ್ತು ರಾಜಕಾರಣಿ ಮಾತ್ರ ಅಲ್ಲ, ಅಟಲ್ಜಿ ಒಬ್ಬ ಲೇಖಕ ಕೂಡ, ಅಟಲ್ಜಿ ಒಬ್ಬ ಪತ್ರಕಾರ ಕೂಡ, ಅಟಲ್ಜಿ ಒಬ್ಬ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವಕ್ತೃತ್ವ ಇದ್ದಂಥ ಭಾಷಣಕಾರ ಕೂಡ, ಅವರೊಬ್ಬ ಪತ್ರಕರ್ತರಾಗಿ ಅನೇಕ ಪತ್ರಿಕೆಗಳನ್ನ ಸಂಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿ ಕೂಡ. ಅದರ ಜೊತೆಗೆ ಅಟಲ್ಜಿ ಒಬ್ಬ ಅತ್ಯಂತ ಶ್ರೇಷ್ಠ ಸಂಘಟಕಾರ ಕೂಡ. ಇಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಪ್ರಮುಖರು ಅನೇಕ ವಾಕ್ಯಗಳನ್ನ ಹೇಳಿದ್ದಾರೆ. ನಾನು ಅದು ಯಾವುದನ್ನು ನಾನು ಮತ್ತೆ ರಿಪೀಟ್ ಮಾಡೋಕ್ಕೆ ಅಂತ ಹೋಗೋದಿಲ್ಲ. ಇಂಗ್ಲೀಷ್ನಲ್ಲಿ ಒಂದು ಅತ್ಯಂತ ಪ್ರಖ್ಯಾತವಾಗಿರ್ತಕ್ಕಂಥ ವಾಕ್ಯ ಇದೆ, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್ ಯು ಹ್ಯಾವ್ ಟು ವಾಕ್ ಅಲೋನ್. ಎರಡು ವಾಕ್ಯ ಅದು. ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್ ಯು ಹ್ಯಾವ್ ಟು ವಾಕ್ ಅಲೋನ್, ಬಟ್ ಇಫ್ ಯು ವಾಂಟ್ ಟು ವಾಕ್ ಲಾಂಗರ್ ದೆನ್ ಯು ಹ್ಯಾವ್ ಟು ವಾಕ್ ಟುಗೆದರ್ ಅಂತಕ್ಕಂಥ ವಾಕ್ಯ ಇದೆ. ನೀವು ಅತ್ಯಂತ ವೇಗವಾಗಿ ಚಲಿಸಬೇಕು ಅಂದರೆ ನೀವು ಒಬ್ಬರೇ ಹೋಗಬೇಕು, ಆದರೆ ನೀವು ಅತ್ಯಂತ ದೂರ ಚಲಿಸಬೇಕು ಅಂತಾದರೆ ನೀವು ಎಲ್ಲರ ಜೊತೆಗೆ ಹೋಗಬೇಕು. ಶ್ರೀಮತಿ ತೇಜಸ್ವಿನಿಯವ್ರ ಕವನವನ್ನು ಓದಿದ್ರು, ಕದಂ ಮಿಲಾಕರ್ ಚಲನಾ ಹೋಗ, ಕದಂ ಮಿಲಾಕರ್ ಚಲನಾ ಹೋಗ. ಜೀವಮಾನದುದ್ದಕ್ಕೂ ಅವ್ರು ಎಂದೂ ಏಕಾಂಗಿಯಾಗಿ ನಡೀಲಿಲ್ಲ. ಏಕಲಾ ಚಲೋ ಅಂತ ಪಕ್ಷಕ್ಕೆ ಹೇಳಿದ್ರೆ ಹೊರತು ಅವರೆಂದು ಉಳಿದವ್ರಿಗಿಂತ ಮುಂದೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಓಡಕ್ಕೆ ಅಂತ ಹೋಗಲಿಲ್ಲ. ಯಾಕಂದರೆ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಭಾರತೀಯ ಜನತಾ ಪಕ್ಷ ಯಾವ ಲೋಕತಾಂತ್ರಿಕ, ಯಾವ ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ನ ಆಧಾರದ ಮೇಲೆ, ಲೋಕತಾಂತ್ರಿಕ ಸಿದ್ಧಾಂತಗಳ ಮತ್ತು ಮೌಲ್ಯಗಳ ಆಧಾರದ ಮೇಲೆ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಮೇಲೆ ಬರಬೇಕು ಅಂತ ಹೊರಡ್ತಾ ಇದ್ದೀವೋ, ಇದು ನಾಳೆ ಬೆಳಿಗ್ಗೆ ನಮಗೆ ರಿಸಲ್ಟ್ ಕೊಡುವಂಥ ಮಾರ್ಗ ಅಲ್ಲ. 51ರಲ್ಲಿ ಬೀಜ ಹಾಕಿದ್ದೀವಿ ವಿಚಾರ ಯಾತ್ರೆಗೆ, ಆದರೆ ಇನ್ನೂ ಕೂಡ ಇವತ್ತು ಕೇರಳದಲ್ಲಿ, ತಮಿಳುನಾಡಿನಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಪಂಜಾಬ್ನಲ್ಲಿ ಇನ್ನೂ ಕುಡಿಯೋಡಿಲಿಕ್ಕೆ ಬಾಕಿ ಇದೆ. ಎಷ್ಟು ದೀರ್ಘ ಯಾತ್ರೆ ಲೆಕ್ಕ ಹಾಕಿ ನೀವೇ ಒಂದ್ಸಲಿ. 51ರಿಂದ 2025 ಇನ್ನೂ ದೇಶದ ಅನೇಕ ದೊಡ್ಡ ರಾಜ್ಯಗಳಲ್ಲಿ ನಾವಿನ್ನೂ ಕುಡಿ ಹೊಡೆದಿದ್ದೀವಿ. ಗ್ರೀನ್ ಶೂಟ್ ಅಷ್ಟೇ, ಪದೇ ಪದೇ ಗ್ರೀನ್ ಶೂಟ್ ಬರುತ್ತೆ, ಚಿಗುರು ಬರುತ್ತೆ, ಅದು ಮುದು ಹೊಡೋಗುತ್ತೆ ಅಂತ ಕೇಳಿದ್ರೆ ಈ ವಿಚಾರ ಯಾತ್ರೆ ಯಾವುದೇ ಕಾಂಪ್ರಮೈಸ್ಗಳು ಇಲ್ಲದೆ ಇರ್ತಕ್ಕಂಥ, ಯಾವುದೇ ಸಂಧಾನಗಳು ಇಲ್ಲದೆ ಇರ್ತಕ್ಕಂಥ ವಿಚಾರ ಯಾತ್ರೆ ಇದು. ಸಂಧಾನಗಳೇ ಮಾಡೋದಾಗಿದ್ದರೆ ಬೇಕಾದಷ್ಟು ಸಂಗತಿಗಳು ಮಾಡ್ಬೋದು, ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರದ ಆಧಾರದ ಮೇಲೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಪದ್ಧತಿಯ ಆಧಾರದ ಮೇಲೆ ಆರಂಭಗೊಂಡಂಥ, ಅದರಿಂದ ಪ್ರೇರಣೆಯನ್ನು ಪಡ್ಕೊಂಡು ಇದ್ರ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೆಲವು ಚೌಕಟ್ಟುಗಳಿದೆ. ಚೌಕಟ್ಟುಗಳು ರಾಜಕಾರಣದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ದಿನಗಳಲ್ಲಿ ಚೌಕಟ್ಟುಗಳನ್ನ ಇಟ್ಕೊಂಡು ನಾವು ಬೆಳಿಬೋದು ಅಂತ ತೋರಿಸ್ಕೊಟ್ಟಿರ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ, ಬೆಳಿಬೋದು ಅಂತ ತೋರಿಸ್ಕೊಂಡಿರ್ತಕ್ಕಂಥ ನಾಯಕರು ಭಾರತೀಯ ಜನತಾ ಪಕ್ಷದ ನಾಯಕರು ಅಂತ. ಅಟಲ್ಜಿಗಿದು 1951ರಲ್ಲಿ ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿಯವ್ರ ಜೊತೆ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜೊತೆ, ಈ ಥರದ ಅನೇಕ ಹಿರಿಯರ ಜೊತೆ ಮೊದಲನೇ ಬಾರಿಗೆ ಈ ಯಾತ್ರೆಯ ಕೆಲಸ ಆರಂಭ ಮಾಡಿದಾಗ ನಮ್ಮದು ಸಮುದ್ರಕ್ಕೆ ವಿರುದ್ಧ, ನೀರಿಗೆ ವಿರುದ್ಧವಾಗಿರ್ತಕ್ಕಂಥ ಈಜು, ಪ್ರವಾಹಕ್ಕೆ ವಿರುದ್ಧವಾಗಿರ್ತಕ್ಕಂಥ ಈಜು, ಅನೇಕ ಸಂಗತಿಗಳಿಗೆ ನಾವು ವಿರುದ್ಧವಾಗಿ ಇಟ್ಟಿದ್ದು. ಏನು ಅಂತ ಕೇಳಿದ್ರೆ, ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬಗ್ಗೆ, ಗಾಂಧಿ ಬಗ್ಗೆ ಅಪಾರವಾಗಿರ್ತಕ್ಕಂಥ ಶ್ರದ್ಧೆ ಇತ್ತು. ಈಗಲೂ ಅವೆರಡು ಶಬ್ದದ ಬಗ್ಗೆ ನಮ್ಮ ದೇಶದಲ್ಲಿ ಅಪಾರವಾಗಿರ್ತಕ್ಕಂಥ ಶ್ರದ್ಧೆ ಇದೆ, ನೋ ಇಶ್ಯೂಸ್ ಇರಲಿ. ಇವತ್ತು ಕೂಡ ಯಾವುದೇ ಜನರಲ್ ಸಮ್ಮೇಳನ ಮಾಡಬೇಕು ಅಂತಿದ್ರೆ ಅವರು ಹಾಗೆ ಹೇಳ್ತಾರೆ ಅಂತೇಳಿ, ವರ್ಲ್ಡ್ ಟ್ರೇಡರ್ಸ್ ಕಾಂಗ್ರೆಸ್ ಅಂತಲೇ ಹೆಸರಿಡ್ತಾರೆ ಅಂತೇಳಿ. ಕಾಂಗ್ರೆಸ್ ಅಂತಕ್ಕಂಥ ಶಬ್ದ ನಮ್ಮ ದೇಶದಲ್ಲಿ, ಹಾಗೆ ಗಾಂಧಿ ಅಂತಕ್ಕಂಥ ಶಬ್ದ, ಇವೆರಡರ ಮೇಲೆ ಅಪಾರವಾಗಿರ್ತಕ್ಕಂಥ ಶ್ರದ್ಧೆಯಿಂದ ಇದ್ದಂಥ ದಿನಗಳು 1951. ಭಾರತೀಯ ಜನಸಂಘ ಮೊದಲನೇ ಬಾರಿಗೆ ಆರಂಭ ಆದಾಗ 52ರ ಎಲೆಕ್ಷನ್ ಇನ್ನೂ ನಡೆದಿರಲಿಲ್ಲ ಅಂತಲೇ. ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ಸು, ಸ್ವಾತಂತ್ರ್ಯ ನಂತರದ ಕಾಂಗ್ರೆಸ್ಸು, ಇವೆರಡರ ಮಧ್ಯದಲ್ಲಿ ಯಾವ ಸಂಬಂಧನೂ ಇಲ್ಲ. ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ನಲ್ಲಿ ಎಲ್ಲರೂ ಇದ್ದರು, ಸ್ವಾತಂತ್ರ್ಯ ನಂತರದ ಕಾಂಗ್ರೆಸ್ನಲ್ಲಿ ಆ ಪಕ್ಷದವರು ರಾಜಕಾರಣ ಮಾಡೋಕ್ಕೆ ಆಸಕ್ತಿ ಇದ್ದಂಥವ್ರು ಮಾತ್ರ ಉಳ್ಕೊಂಡಿದ್ರು ಅಂತಾನೆ. ಆದರೆ ಜನರದ್ದು ಏಕಮುಖವಾಗಿರ್ತಕ್ಕಂಥ ಶ್ರದ್ಧೆ ಇತ್ತು ಅಂತೇಳಿ. ಹೀಗೆ 51ರಲ್ಲಿ ಭಾರತೀಯ ಜನಸಂಘದ ಯಾತ್ರೆಯನ್ನು ಆರಂಭ ಮಾಡಿದಾಗ ಮನೆಯಲ್ಲಿದ್ದಂಥ ದೊಡ್ಡವರು ಕೂಡ, ದಾವಣಗೆರೆ ಕಾರ್ಯಕರ್ತರು ಇಲ್ಲಿದ್ದರೆ ನಾನು ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಕ್ಷದ ಡಾಕ್ಟ್ರಿಗೆ ಆ ಹೆಜ್ಜೆಗಳೆಲ್ಲವೂ ಚೆನ್ನಾಗಿ ನೆನಪಿದೋ ಅಂತ ಅಂದ್ಕೊಳ್ತೀನಿ. ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಕ್ಷ ಬೆಳೀಲಿಕ್ಕೆ ಆರಂಭ ಮಾಡಿದಾಗ 89, 90, 91, 92ರ ಚುನಾವಣೆಯಲ್ಲಿ ಬೆಳೀಲಿಕ್ಕೆ ಅಂತ ಆರಂಭ ಮಾಡಿದಾಗ ಇದೇ ಥರದ ಪರಿಸ್ಥಿತಿ ದೇಶದಲ್ಲಿ ಇತ್ತು. ಹಾಗೆ ನಾನು ನನ್ನ ಕಣ್ಣಾರ ನೋಡಿದ್ದೀನಿ, ನನ್ನ ಸ್ನೇಹಿತರ ಮನೆಗಳಲ್ಲಿ, ನನ್ನ ಕ್ಲಾಸ್ಮೇಟ್ಗಳ ಮನೆಯಲ್ಲಿ ಹೊರಗಡೆ ಕೋಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ಯಾಂಪ್ಲೆಟು, ಹೊರಗಡೆ ಕೋಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಧ್ವಜ, ಅವ್ರ ಮನೆ ಡ್ರಾಯಿಂಗ್ ರೂಮ್ನಲ್ಲಿ, ಹಾಲ್ನಲ್ಲಿ ಕಾಂಗ್ರೆಸ್ ಪ್ಯಾಂಪ್ಲೆಟ್
ಕಾಂಗ್ರೆಸ್ಸಿನ ಧ್ವಜ. ಅಂದರೆ ಮನೆಯ ಮಗಳು ಅವರು ಭಾರತೀಯ ಜನತಾ ಪಾರ್ಟಿ. ಆದರೆ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರು ಕಾಂಗ್ರೆಸ್ ಅಂತ ಒಂದೇ ಮನೆಯಲ್ಲಿ. ನಾನು ಇದನ್ನ ಹೇಳ್ತಾ ಇರಬೇಕಾದ್ರೆ ನಾನೇನೋ ಕತೆ ಹೇಳ್ತಾ ಇಲ್ಲ, ನಾನು ಕಣ್ಣಾರೆ ನೋಡಿದ್ದೀನಿ. ಹೆಸರುಗಳು ಹೇಳ್ಬೋದು, ಹೆಸರು ಹೇಳೋದು ಸೂಕ್ತ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಮನೆಯ ವ್ಯಕ್ತಿಗಳ ಹೆಸರು ಹೇಳ್ತಾ ಇಲ್ಲ. ಇವತ್ತು ಇಡೀ ಮನೆ ಬಿಜೆಪಿ, ಯಾಕಂದ್ರೆ ಬಹಳ ದಿನ ಇದರಿಂದ ದೂರ ಇರಕ್ಕೆ ಆಗೋದಿಲ್ಲ ಒಂದ್ಸಲಿ. ಹಾಗೆ ಇವತ್ತು ಇಡೀ ಮನೆ ಬಿಜೆಪಿ. ಆದ್ರೆ ಅವತ್ತು ಕಾಂಗ್ರೆಸ್ಸಿನ ದೊಡ್ಡ ಲಿಗೇಸಿ ಇತ್ತು ಒಂದ್ಸಲಿ. ಮನೆ ಹೊರಗಡೆ ಬಿಜೆಪಿ, ಆದ್ರೆ ಮನೆ ಒಳಗಡೆ ಎಲ್ಲ ಕಾಂಗ್ರೆಸ್ ಇದ್ದಂಥ ದಿನಗಳು. ಹಾಗೆ 51ರಲ್ಲಿ ಇಡೀ ದೇಶದಲ್ಲಿ ಇತ್ತು. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಕೂಡ ಬೆಂಬಲ ಕೊಡದೇ ಇದ್ದಂಥ ದಿನಗಳಲ್ಲಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರು ಕೂಡ ಎಲ್ಲೂ ಮತ ಕೊಡದೇ ಇದ್ದಂಥ ದಿನಗಳಲ್ಲಿ ಜನಸಂಘ ಪ್ರಾರಂಭವಾಗುತ್ತೆ. ಕಾಂಗ್ರೆಸ್ಸಿನ ಬಗ್ಗೆ ಶ್ರದ್ಧೆ, ಗಾಂಧೀಜಿ ಬಗ್ಗೆ ಶ್ರದ್ಧೆ, ಗಾಂಧಿ ಹತ್ಯೆಯನ್ನು ಬಿಜೆಪಿ ಇದು RSS ಮಾಡಿತ್ತು ಅಂತಕ್ಕಂಥ ನಿನ್ನೆ ಕೂಡ ನಮ್ಮ ಮುಖ್ಯಮಂತ್ರಿಗಳು ವಟ ಅಂತ ಹೇಳ್ತಾನೆ ಇದ್ದಾರೆ ಅಂತ. ನಿನ್ನೆ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರು ಹೇಳ್ಬಿಟ್ರು ಅನ್ಸಲಿ. ಅವ್ರು ಅಲ್ಲಿ ಹೆಸರು ಹೇಳಿದ ಕೂಡಲೇ ಇವ್ರಿಗೆ ಪಾಪ ಇಲ್ಲಿ ಊರಿಗೆ ಹಚ್ಕೊಳ್ತಾ ಅನ್ಸಲಿ. ಬರೀ ಒಬ್ಬರಲ್ಲ, ಈ ಸಲ ಇವ್ರಿಗೆ ತುಂಬ ಜೊತೆಗಾರರು ಇದ್ದಾರೆ. ಪಕ್ಕದ ಸ್ಟಾಲಿನ್ಗೂ ತೊಂದರೆ ಆಯಿತು. ಪಿನರಾಯಿ ವಿಜಯನು ನಿನ್ನೆಲ್ಲ ಇವತ್ತು ಕೂಡ ಟ್ವೀಟ್ ಮಾಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಅವ್ರಿಗೂ ತಡ್ಕೊಳಕ್ಕಾಗ್ತಾ ಇಲ್ಲ ಒಂದ್ಸಲ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಇವತ್ತು ಈ ಸಭೆಯ ಮುಖಾಂತರ ನಿಮ್ಗೆ ಹೇಳ್ತೀನಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತೀಯ ಜನತಾ ಪಾರ್ಟಿಗೆ ವೈಚಾರಿಕ, ಸೈದ್ಧಾಂತಿಕ ಮತ್ತು ಕಾರ್ಯಪದ್ಧತಿಯ ಬುನಾದಿಯಾಗಿ ಇದ್ದೇ ಇರುತ್ತೆ ಸದಾ ಕಾಲಕ್ಕೂ ಕೂಡ ಇದ್ದೇ ಇರುತ್ತೆ. ಅದು ರಾಷ್ಟ್ರ ಜೀವನದ ಮುಖ್ಯ ಧಾರೆಯ ಒಳಗಡೆ ಬಂದಿದೆ. ಅದು ದೇಶದ ಬಹುತೇಕ ಜನ ಅದೇನು ಹೇಳ್ತಾ ಇದೆಯೋ ಆ ಸಿದ್ಧಾಂತವನ್ನು ಒಪ್ಕೊಂಡಿದ್ದಾರೆ ಅನ್ಸಲಿ. ಹೀಗಾಗಿ ನೀವಿಲ್ಲೇನೋ ಟ್ವೀಟ್ ಮಾಡೋದ್ರ ಮುಖಾಂತರ ಅಥವಾ ನಿಮ್ಮ ಸಂಗಾತಿಗಳ ಪಕ್ಕದ ಕೇರಳದಲ್ಲೋ ತಮಿಳ್ನಾಡಿನಲ್ಲೋ ಬಂಗಾಳದಲ್ಲೋ ಟ್ವೀಟ್ ಮಾಡೋದ್ರ ಮುಖಾಂತರ ದೇಶದ ಜನರ ಮನಸ್ಸುಗಳನ್ನ ನೀವೆಂದೂ ಕೂಡ ವಿಚಲಿತಗೊಳಿಸಲಾರ್ರಿ. ಯಾಕಂದರೆ ಒಂದು ಜೀವನಕ್ಕೆ ಒಂದು ಧ್ಯೇಯ, ಒಂದು ಜೀವನಕ್ಕೆ ಒಂದು ನಂಬಿಕೆ, ಒಂದು ಜೀವನಕ್ಕೆ ಒಂದು ವಿಚಾರ ಅಂತ ಇಟ್ಕೊಂಡು ನಂಬಿರ್ತಕ್ಕಂಥ ಸಂಘಟನೆ ಇದು. ನಂಬಿರ್ತಕ್ಕಂಥ ಜನಗಳಲ್ಲಿರ್ತಕ್ಕಂಥವ್ರು, ನಂಬಿರ್ತಕ್ಕ ಕಾರ್ಯಕರ್ತರು. ನನಗೆ ಆ ಪಾರ್ಟಿ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ಈ ಪಾರ್ಟಿಗೆ ಹೋಗ್ತೀನಿ, ಈ ಪಾರ್ಟಿಯವ್ರು ಇಳ್ಸಕ್ಕೆ ತಯಾರಾಗಿದ್ದರೆ ಮುಂದಿನ ಯೋಜನೆ ಮಾಡ್ಕೊಂಡಿರ್ತೀನಿ ನಾನು ಹಿಂಬಾಲಕರ ಜೊತೆ ಅಂತ ಮಾಡ್ತಕ್ಕಂಥ ಸಂಘಟನೆಗೆ ಅಟಲ್ಜಿ ಸೇರಲಿಲ್ಲ, ಮೋದಿ ಸೇರಲಿಲ್ಲ. ಯಾಕಂದ್ರೆ ಇಲ್ಲಿ ಭವಿಷ್ಯದ ಯೋಜನೆ ಕರ್ನಾಟಕದಲ್ಲಿ ನಡೀತಾ ಇದೆ. ಈ ಪಾರ್ಟಿಯವ್ರು ನನ್ನೇನಾದರೂ ಇಳಿಸಿದ್ರೆ, ಹೆಚ್ಚು ಕಡಿಮೆ ಇಳಿಸೋದು ಸದ್ದ ಆಗಿರೋದ್ರಿಂದ ಇಳಿಸಿದ್ರೆ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡೋಂಥವ್ರಿಗೆ RSS ಅಂದರೆ ಏನು, BJP ಅಂದರೆ ಏನು, ಜನಸಂಘ ಅಂದರೆ ಏನು ಅಂತ ಯಾವತ್ತೂ ಕೂಡ ಅರ್ಥ ಆಗೋದಿಲ್ಲ. ಯಾಕಂದರೆ ಇವರು ಎರಕ ಹೊಯ್ದಿರೋದು ಬೇರೆ ಮೂಸೆಯಲ್ಲಿ, ಆ ಮೂಸೆ ಇವ್ರಿಗೆ ಅರ್ಥನೇ ಆಗಲಿಕ್ಕಿಲ್ಲ ಒಂದ್ಸಲ. ಹಾಗೆ ಒಂದು ವಿಚಾರ, ಒಂದು ಧ್ಯೇಯ, ಒಂದು ಬದುಕಿಗೆ ಒಂದು ವಿಚಾರ, ಒಂದು ಬದುಕಿಗೆ ಒಂದು ಧ್ಯೇಯ, ಒಂದು ಬದುಕಿಗೆ ಒಂದು ಪದ್ಧತಿ ಅಂತ ಅಟಲ್ಜಿ 68 ವರ್ಷಗಳ ಕಾಲ. ನೀವು ಯಾರಾದ್ರಲ್ಲಿ ಯೋಚನೆ ಮಾಡಿ ಅಂತಲ್ಲಿ ಹೇಗಿರ್ಬೋದು ಅನ್ನೋದನ್ನ ಯೋಚನೆ ಮಾಡಿ. ಇದನ್ನು ಮಾಡ್ತಾ ಇರಬೇಕಾದ್ರೆ ಸದಾ ಕಾಲಕ್ಕೂ ಗೆದ್ರ ಇಲ್ಲ, ಅಧಿಕಾರ ಸಿಗಲಿಲ್ಲ ಬೇರೆ ಪ್ರಶ್ನೆ. ಸದಾ ಕಾಲಕ್ಕೂ ಗೆದ್ರ ಇಲ್ಲ, ಸೋತ್ರು. ಸ್ವತಃ ಅವರು ಸೋತ್ರ, ಪಕ್ಷ ಕೂಡ ಸೋತ್ರು ಅಂತಲೇ. ನಾಡಿನೆಲ್ಲ ಹಿರಿಯರು ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದಲ್ಲಿ ಎಲ್ಲರೂ ಹೇಳ್ತಾರೆ, ಭಾರತೀಯ ಜನಸಂಘ ಜನತಾ ಪಾರ್ಟಿಯಲ್ಲಿ ವಿಲೀನ ಆಗಲಿಲ್ಲ ಅಂತ ಹೇಳಿದ್ರೆ ಜನತಾ ಪಾರ್ಟಿ ತುಂಬ ದಿನ ಉಳಿಯೋದಿಲ್ಲ. ಯಾಕಂದರೆ ನಿಮ್ಮದೇ 85 ಜನ ಸಂಸತ್ ಸದಸ್ಯರಿರೋದು, ಇಡೀ ದೇಶದಲ್ಲಿ ನೆಟ್ವರ್ಕ್ ಇರೋದು ನಿಮ್ಮದು, ಇಡೀ ದೇಶದಲ್ಲಿ ಸಂಘಟನೆ ಇರೋದು ನಿಮ್ಮದು. ನೀವು ಜನತಾ ಪಾರ್ಟಿ ಒಳಗೆ ಸೇರ್ಕೊಳ್ಳಿಲ್ಲ ಅಂದರೆ ಈ ಪಾರ್ಟಿ ಉಳಿಯಲ್ಲ ಅಂತ ಜಯಪ್ರಕಾಶ್ ನಾರಾಯಣ್ ಥರದ ವ್ಯಕ್ತಿಗಳು ಹೇಳಿದ ನಂತರ ಭಾರತೀಯ ಜನಸಂಘವನ್ನು ಅದನ್ನು ವಿಸರ್ಜನೆ ಮಾಡಿ ಭಾರತೀಯ ಜನಸಂಘ ಪೂರ್ತಿ ಜನತಾ ಪಾರ್ಟಿ ಒಳಗೆ ಸೇರ್ಕೊಳ್ಳುತ್ತೆ. ಆದರೆ ಜನತಾ ಪಾರ್ಟಿ ಒಳಗೆ ಸೇರ್ಕೊಂಡಾಗ ನಾವು ನಮ್ಮ ರೀತಿ ನೀತಿಗಳನ್ನ ಬದಲಾಯಿಸ್ಕೊಂಡು ಅಂತ ಏನಿಲ್ಲ ಅಂತಾನೆ. ಯಾವಾಗ ಆ ರೀತಿಯನ್ನು, ಆ ನೀತಿಯನ್ನು, ಆ ಇತಿಯನ್ನು, ಆ ಮಿತಿಯನ್ನು, ಆ ವಿಚಾರವನ್ನೇ ಅಲ್ಲಿ ಪ್ರಶ್ನೆ ಮಾಡೋಕ್ಕೆ ಅಂತ ಶುರು ಮಾಡಿದ್ರು 80ರಲ್ಲಿ ಹೊರಗಡೆ ಬರ್ತಾರೆ. ಆ ಸಂದರ್ಭದ ಕವನವನ್ನು ಕೂಡ ತೇಜಸ್ವಿನಿಯವರು ಹೇಳಿದ್ರು, ಉದ್ಗಾರ ಮಾಡಿದ್ರು. ನಾನು ಅದನ್ನೇನು ಮತ್ತೆ ರಿಪೀಟ್ ಮಾಡೋಕ್ಕೆ ಅಂತ ಹೋಗೋದಿಲ್ಲ ಅಂತಲೇ. ಹಗಲಿನಲ್ಲಿ ಅಂಧಕಾರ ಕವಿದಿದ್ದಂಥ ದಿನಗಳ ಮುಂದೇನು ಅಂತ ಗೊತ್ತಿಲ್ಲ. ಯಾಕಂದರೆ ಅಧಿಕಾರದಲ್ಲಿ ಇರೋರು ಬಿಟ್ಟು ಹೊರಗೆ ಬರೋದು, ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಅದನ್ನು ಮಾಡಿ ತೋರಿಸಿದ್ರು ಅಂತಲೇ. ಅಟಲ್ಜಿಯವರು ಮತ್ತು ಅದ್ವಾನಿಯವರು ಅದನ್ನೇ ಮಾಡ್ತಾರೆ. ಅಂದರೆ ಸರ್ಕಾರದಿಂದ ನಾವು ಹೊರಗಡೆ ಬರ್ತೀವಿ, ನಮ್ಮದೇ ಪಕ್ಷ ಆರಾಮ ಮಾಡ್ತೀವಿ. ಹಗಲಿನಲ್ಲಿ ಅಂಧಕಾರ ಕವಿದಂಥ ದಿನಗಳದು ಆ ಸಂದರ್ಭದಲ್ಲಿ. ಆ ಥರದ ದಿನಗಳಲ್ಲಿ ಅಟಲ್ಜಿಯವರು ಎದ್ದು ನಿಂತ್ಕೊಳ್ತಾರೆ. ಮುಂಬಯಿಯ ಮಹಾಲಕ್ಷ್ಮಿ ಮೈದಾನದಲ್ಲಿ ಅವ್ರು ಎದ್ದು ನಿಂತ್ಕೊಂಡಾಗ ಎದುರುಗಡೆ ಈ ಥರ ಭಾಳ ದೊಡ್ಡ ಅಧಿವೇಶನ ಏನಲ್ಲ, ಒಂದು 2-3-4 ಸಾವಿರ ಜನರ ಅಧಿವೇಶನ. ಯಾಕಂದರೆ ಕಾರ್ಯಕರ್ತರ ಮನಸ್ಸಿನಲ್ಲಿ ಅಪಾರವಾಗಿರ್ತಕ್ಕಂಥ ಕನ್ಫ್ಯೂಷನ್. ಅಧಿಕಾರದಲ್ಲಿದ್ದರು, ಈಗ ಅಧಿಕಾರದಿಂದ ದೂರ ಬರಬೇಕು ಅಂತಲ್ಲಿ, ಅಧಿಕಾರದ ಹತ್ತಿರಕ್ಕೆ ಹೋಗೋದು ಭಾಳ ಸುಲಭ, ಅದರಿಂದ ದೂರ ಬರಬೇಕು ಅಂತಕ್ಕಂಥ ಗೊಂದಲ, ಕನ್ಫ್ಯೂಷನ್ನು. ಅದರ ಮಧ್ಯದಲ್ಲಿ ಒಂದು 2-3 ಸಾವಿರ ಜನ ಪ್ರತಿನಿಧಿಗಳ ದೊಡ್ಡ ಸಮ್ಮೇಳನ. ಅಟಲ್ಜಿ ಎದ್ದು ನಿಂತ್ಕೋತಾರೆ ಭಾಷಣ ಮಾಡೋಕ್ಕೆ ಒಂದ್ಸಲ. ವಿಶ್ವಾಸ ಕೊಡಬೇಕು. ಎಂಥ ಸಂಘಟನೆಗೆ ವಿಶ್ವಾಸ ಕೊಡಬೇಕು? ಸೋತಿರೋ ಸಂಘಟನೆಗಾದರೆ ವಿಶ್ವಾಸ ಕೊಡೋದು ಸುಲಭ, ಗೊಂದಲದಲ್ಲಿರೋ ಸಂಘಟನೆಗೆ ವಿಶ್ವಾಸ ಕೊಡೋದು ಭಾಳ ಕಷ್ಟ. ಇಫ್ ಯು ಆರ್ ಡಿಫೀಟೆಡ್, ದ ಪಾತ್ ಈಸ್ ವೆರಿ ಕ್ಲಿಯರ್, ಬಟ್ ವೆನ್ ಯು ಆರ್ ಕನ್ಫ್ಯೂಸ್ಡ್, ದ ಪಾತ್ ಈಸ್ ಆಲ್ಸೋ ಕನ್ಫ್ಯೂಸ್ಡ್. ನಾನು
ಇಡೀ ಸಂಘಟನೆ ಗೊಂದಲದಿದ್ದಂಥ ದಿನಗಳಲ್ಲಿ ಅಟಲ್ಜಿ ಅವರು ಎದ್ದು ನಿಂತ್ಕೊಳ್ತಾರೆ. ಅಟಲ್ಜಿ ಅವರು ತನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇರಬೇಕಾದ್ರೆ ಹೇಳ್ತಾರೆ, ಅಂಧೇರಾ ಚಟೇಗ ಸೂರಜ್ ನಿಕ್ಲೇಗ ಕಮಲ್ ಕಿಲೇಗ. ನಾನು ಹೇಳ್ತಾ ಇದ್ದೀನಿ ವಿಶ್ವಾಸದಿಂದ ಅಂತ ಹೇಳ್ತಾರೆ. ಅಂಧೇರಾ ಚಟೇಗ ಸೂರಜ್ ನಿಕ್ಲೇಗ ಕಮಲ್ ಕಿಲೇಗ. ಇವತ್ತು ಕಮಲ್ ಕಿಲೇಗ ನಯ್ಯೆ, ಕಮಲ್ ಹರ್ ಜಗ ಮೇ ಕಿಲ್ ರಹಾ ಹೈ. ಇವತ್ತು ಕಮಲ್ ಕಿಲೇಗ, ಅವತ್ತು ಭರವಸೆಯ ಮಾತು. ವೇದಿಕೆಯಿಂದ ಮಾತಾಡುವಾಗ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಒಂದ್ ಕಡೆ ರೇ ಅಂತ ಉಪಯೋಗಿಸಿದ್ರು. ವಿಜಯೇಂದ್ರ ಅವರು ಒಂದ್ ಕಡೆ ಭಾಷಣ ಮಾಡಬೇಕಾದ್ರೆ ರೇ, ಎರಡು ಒಳ್ಳೆ ಉದ್ದೇಶಕ್ಕೆ ಉಪಯೋಗಿಸೋದ್ರು, ರೇ ಅಂತ ಉಪಯೋಗಿಸಿದ್ರು. ನಾನು ಇವತ್ತು ನಿಮ್ಮ ಎದುರಿಗೆ ಕಾರ್ಯಕರ್ತರಾಗಿ ನಿಮ್ಮ ಎದುರಿಗೆ ನಾನು ವಿಶ್ವಾಸದಿಂದ ಹೇಳಲಿಕ್ಕೆ ಅಂತ ಬಯಸ್ತೀನಿ. ನಮ್ಮ ಹತ್ರ ಇರ್ತಕ್ಕಂಥ ನೇತೃತ್ವ, ನಮ್ಮ ಹತ್ರ ಇರ್ತಕ್ಕಂಥ ಸಂಘಟನೆ ಮತ್ತು ನಮ್ಮ ಹತ್ರ ಇರ್ತಕ್ಕಂಥ ನೀತಿ ವಿಚಾರ, ಇದರ ಹಿನ್ನೆಲೆಯಲ್ಲಿ ಹೇಳ್ತೀನಿ ನಾನು. ಇವತ್ತು ಯಾವ ರೇಖಾರಕ್ಕೂ ಕೂಡ ಇವತ್ತು ಅವಶ್ಯಕತೆನೇ ಇಲ್ಲ. ಇವತ್ತು ತಾತ್ಕಾಲಿಕವಾಗಿರ್ತಕ್ಕಂಥ ಹಿನ್ನಡೆಗಳಿರ್ಬೋದು, ಆದರೆ ನಮ್ಮ ಹತ್ರ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರದ ಬೆಳಕಿದೆ, ಭಾಳ ಸಿದ್ಧಪಡ್ತಿರ್ತಕ್ಕಂಥ ಪ್ರೂವನ್ ಕಾರ್ಯಪದ್ಧತಿ ಇದೆ. ಇವತ್ತು ನಾವು ಅದನ್ನು ಅನುಸರಿಸ್ತೀವಿ ಮತ್ತು ಗೆಲುವಿನ ಕಡೆಗೆ ನಾವು ಹೋಗೇ ಹೋಗ್ತೀವಿ. ರಾಜ್ಯದಲ್ಲೂ ಹೋಗ್ತೀವಿ, ಚಿಗುರು ಹೊಡಿದೇ ಇರತಕ್ಕಂಥ ಕ್ಷೇತ್ರಗಳಲ್ಲೂ ನಾವು ಆ ಗೆಲುವಿನ ಕಡೆಗೆ ಹೋಗೇ ಹೋಗ್ತೀವಿ. ಯಾಕಂದರೆ ನಮಗೆ ಬುನಾದಿ ಹಾಕಿಕೊಟ್ಟಿರೋದು ಅಟಲ್ಜಿ ಅಂತ ಅವರು. ನಮಗೆ ಬುನಾದಿ ಹಾಕಿಕೊಟ್ಟಿರ್ತಕ್ಕಂಥ ಅಟಲ್ಜಿ ಅಂತ ಅವರು ಹಾಸ್ಯಕ್ಕೆ ಹೆದರಲಿಲ್ಲ, ಅವರು ಲೇವಡಿಗೂ ಕೂಡ ಹೆದರಲಿಲ್ಲ, ಅವರು ಪ್ರಲೋಭನೆಗೂ ಕೂಡ ಹೆದರಲಿಲ್ಲ, ಯಾವುದಕ್ಕೂ ಹೆದರಲಿಲ್ಲ. 13 ದಿನ 13 ದಿನದ ಸರ್ಕಾರ ಮೇ 30ನೇ ತಾರೀಕು ವಿಶ್ವಾಸ ಮತ ತಗೋಬೇಕಾಗಿತ್ತು. ಆದರೆ ಮೇ 27ನೇ ತಾರೀಕೆ ವೋಟಿಂಗ್ ತಗೋತಾರೆ. ಅಟಲ್ಜಿ ಅವ್ರು ಹೇಳ್ತಾರೆ ಅವತ್ತಿನ ಭಾಷಣದಲ್ಲಿ, ಇನ್ನೂ 3 ದಿನ ಅಧಿಕಾರದಲ್ಲಿ ಇರ್ಬೋದು, ನಾನು ಇನ್ನೂ 3 ದಿನ ಅಧಿಕಾರದಲ್ಲಿ ಇರ್ಬೋದು. ಅಧಿಕಾರದಲ್ಲಿ ಇದ್ದವ್ರು ಆ 3 ದಿನದಲ್ಲಿ ಏನೇನು ಮಾಡ್ತಾರೆ ಅಂತ ಇಲ್ಲಿರೋರ್ಗೆ ಭಾಳ ಜನರಿಗೆ ಗೊತ್ತು. ಯಾಕಂದ್ರೆ ಕೆಲವ್ರು ಮಾಡಿಸ್ಕೊಂಡು ಇದ್ದೀರಾ ಅಂತಲ್ಲ, ಭಾಳ ಗೊತ್ತು ನಮ್ಗೆ. ಆ 3 ದಿನದಲ್ಲಿ 5 ವರ್ಷ ಮಾಡದೇ ಇರೋದೆಲ್ಲ 3 ದಿನದಲ್ಲಿ ಮಾಡ್ತಾರೆ, ಏಕದಮ್ ಚೈತನ್ಯ ಬಂದಾಗ ಮಾಡ್ತಾರೆ. ಆದರೆ ಅಟಲ್ಜಿ ವೈ ಭಾರತೀಯ ಜನತಾ ಪಾರ್ಟಿ ಇಸ್ ಡಿಸ್ಟಿಂಕ್ಟ್ ಅಂತ, ವೈ ಭಾರತೀಯ ಜನತಾ ಪಾರ್ಟಿ ಲೀಡರ್ಶಿಪ್ ಡಿಸ್ಟಿಂಕ್ಟ್ ಅಂತ ಹೇಳಿದ್ರೆ ಆ 3 ದಿನ ಉಪಯೋಗಿಸ್ಕೊಳ್ಳೋಣ ಅಂತ ಅಟಲ್ಜಿ ಯೋಚನೆ ಮಾಡಲಿಲ್ಲ. 30ಕ್ಕೆ ವಿಶ್ವಾಸ ಮತ, 27ಕ್ಕೆ ವಿಶ್ವಾಸ ಮತ ಅಂತ ತಗೋತಾರೆ ಅಂತ. ಸೋಲೋದು ಹೆಚ್ಚು ಕಡಿಮೆ ಖಚಿತ ಆಗಿರುತ್ತೆ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇರಬಾರ್ದು ಅಂತ ಎದುರುಗಡೆ ಇರೋರೆಲ್ಲರೂ ಕೂಡ ಮಾಡಿರ್ತಾರೆ. ಆಗ ಅಟಲ್ಜಿ ಹೇಳ್ತಾರೆ, ನಾನು ಆರೋಪಗಳಿಗೆ ಹೆದರೋದಿಲ್ಲ, ಆದರೆ ನಾನು ಅಪಪ್ರಚಾರಕ್ಕೆ ಹೆದರ್ತೀನಿ. ನನ್ನ ಜೀವನ ತೆರೆದಿರ್ತಕ್ಕಂಥ ಪುಟ. ಯಾಕಂದರೆ ಅಟಲ್ಜಿ ಬಗ್ಗೆ ಅವತ್ತಿನ ಸಭೆಯಲ್ಲೂ ಹೇಳಿದ್ರು, ಲೋಕಸಭೆಯಲ್ಲಿ, ಇವರು ಕೆಟ್ಟಗಡದಲ್ಲಿ ಇರ್ತಕ್ಕಂಥ ಒಳ್ಳೆ ಹಣ್ಣು ಅಂತ. ಇದೊಂದು ಸಾಧಾರಣವಾಗಿ ಹೇಳ್ತಾ ಇರ್ತಾರೆ. RSSನವ್ರದ್ದೆಲ್ಲ ಕಟು ಹಿಂದುತ್ವ, ವಿವೇಕಾನಂದರದ್ದು ಸಾಫ್ಟ್ ಹಿಂದುತ್ವ. ಇಂಥದ್ದೆಲ್ಲ ವಿಚಾರಗಳು ನೀವು ಕೇಳ್ತಾ ಇರ್ತೀರಿ, ಮಾರ್ಕೆಟ್ನಲ್ಲಿ ಭಾಳ ಕೇಳ್ತಾ ಇರ್ತೀರಿ. ಇದಕ್ಕೆ ಅಂದ ಏನೂ ವ್ಯತ್ಯಾಸ ಇಲ್ಲದೆ ಇರೋ ಒಬ್ಬೊಬ್ಬರು ಒಂಥರ ಮಾತಾಡ್ತಾರೆ. ವೇದಿಕೆಯಲ್ಲಿ ಇರೋರು ಮಾತಾಡಿದಾಗಲೂ ಕೂಡ ಎಲ್ಲರೂ ಒಂದೇ ಥರ ಮಾತಾಡ್ತಾರೆ ಅಂತೇನಿಲ್ಲ. ಒಬ್ಬರು ಉಗ್ರವಾಗಿ ಮಾತಾಡ್ತಾರೆ, ಒಬ್ಬರು ಆಳವಾಗಿ ಮಾತಾಡ್ತಾರೆ, ಒಬ್ಬರು ವಿಶಾಲವಾಗಿ ಮಾತಾಡ್ತಾರೆ, ಒಬ್ಬರು ಕಮ್ಮಿ ಮಾತಾಡ್ತಾರೆ, ಒಬ್ಬರು ಹೆಚ್ಚು ಮಾತಾಡ್ತಾರೆ, ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಆದರೆ ಪ್ರಕೃತಿ ಅಂತ ಏನಿದೆ, ನೇಚರ್ ಅಂತ ಏನಿದೆ, ನೇಚರು ಎಲ್ಲರದ್ದು ಒಂದೇ. ಅದೇನು ಅಂತ ಕೇಳಿದ್ರೆ ನೇಷನ್ ಫಸ್ಟ್, ರಾಷ್ಟ್ರ ಸರ್ವೋಪರಿ, ರಾಷ್ಟ್ರ ಪ್ರಥಮ, ದೇಶ ಮೊದಲು ನಮಗೆ, ಇದು ನಮ್ಮ ನೇಚರು ಅಂತ. ಈ ನೇಚರನ್ನು ಭಾರತೀಯ ಜನತಾ ಪಾರ್ಟಿಲಿ ಇರ್ತಕ್ಕಂಥ ಯಾರ ಹತ್ರ ಕೂಡ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ದಿನ. ಅಟಲ್ಜಿ ಹೇಳ್ತಾರೆ, ನನಗೆ ಆರೋಪಗಳಿಗೆ ಹೆದರಿಕೆ ಇಲ್ಲ, ನನಗೆ ಅಪಪ್ರಚಾರಗಳಲ್ಲಿ ಹೆದರಿಕೆ ಇದೆ, ನನ್ನ ಜೀವನ ತೆರೆದಿರ್ತಕ್ಕಂಥ ಪುಸ್ತಕ ಅಂತ ಹೇಳ್ತಾರೆ. ತೆರೆದಿರ್ತಕ್ಕಂಥ ಪುಸ್ತಕ ಅಂತ ಹೇಳ್ತಾರೆ ಅಟಲ್ಜಿ ಅವ್ರ ಬಗ್ಗೆ ಆರೋಪ ಮಾಡ್ತಾರೆ. ನೀವು ಪ್ರಧಾನಮಂತ್ರಿಗಳಾಗಿ ಉಳ್ಕೊಂಡ್ರೆ ಮುಸಲ್ಮಾನ್ ರಾಷ್ಟ್ರಗಳು ನಮ್ಮ ಜೊತೆ ಸ್ನೇಹ ವಹಿಸೋದಿಲ್ಲ, ನೀವು ಪ್ರಧಾನಮಂತ್ರಿಗಳಾಗಿ ಉಳ್ಕೊಂಡ್ರೆ ಅಲ್ಪಸಂಖ್ಯಾತ ಸಮಾಜಕ್ಕೆ ರಕ್ಷಣೆ ಇರೋದಿಲ್ಲ, ನೀವು ಪ್ರಧಾನಮಂತ್ರಿಯಾಗಿ ಉಳ್ಕೊಂಡ್ರೆ ದೇಶ ಅಭಿವೃದ್ಧಿಯಿಂದ ದೂರ ಆಗುತ್ತೆ. ಅಟಲ್ಜಿಯವರು ತನ್ನ ಹಳೆ ಮಾತುಗಳನ್ನ ನೆನಪು ಮಾಡ್ತಾರೆ. ಜಗತ್ತಿನಲ್ಲಿ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಇದೆರಡು ಆರಂಭ ಆಗೋಕ್ಕಿಂತ ಮುಂಚೆನೇ ಭಾರತ ಸೆಕ್ಯುಲರ್ ಆಗಿತ್ತು, ಜಾತ್ಯತೀತ ಆಗಿತ್ತು. ನಾವು ರಿಯಾಕ್ಟಿವ್ಲಿ ಸೆಕ್ಯುಲರ್ ಅಲ್ಲ. ನಾವು ಮುಸಲ್ಮಾನರು ನಮ್ಮ ದೇಶಕ್ಕೆ ಬಂದರು, ಅದಕ್ಕೆ ನಾವು ಸೆಕ್ಯುಲರು, ಕ್ರಿಶ್ಚಿಯನ್ರು ನಮ್ಮ ದೇಶಕ್ಕೆ ಬಂದರು, ಅದಕ್ಕೆ ನಾವು ಸೆಕ್ಯುಲರು ಅಲ್ಲ ಅಂದ. ನಾವು ಆರಂಭದಿಂದ ಸೆಕ್ಯುಲರ್. ನಾವು ಉದಾತ್ತ ಗುಣ ಇರಬೇಕು ಅನ್ನೋಂಥವ್ರು ಋಷಿಗಳೇ, ಸಾಲ ಮಾಡಾದರೂ ತಿನ್ನಬೇಕು ಅಂತ ಹೇಳಿದಂಥ ಚಾರ್ವಾಕ ಕೂಡ ನಮ್ಮ ದೇಶದಲ್ಲಿ ಋಷಿನೇ, ಅವನನ್ನು ಕೂಡ ಒಪ್ಕೊಂಡಿದ್ದೀವಿ. ನಾವು ಸೆಕ್ಯುಲರ್ ಒಪ್ಕೊಂಡಿದ್ದೀವಿ. ನಾವು ಎಲ್ಲ ಪಂಥಗಳನ್ನೂ ಸಮಭಾವದಿಂದ ನೋಡಿ ಎಲ್ಲ ಪಂಥಗಳಿಗೂ ಆಚರಣೆಯ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥ ದೇಶ. ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅಂತ. ಭಾರತೀಯ ಜನತಾ ಪಕ್ಷ ಯಾವುದೇ ಸಮುದಾಯದ ದ್ವೇಷ ಮಾಡೋದಿಲ್ಲ, ನಾವು ಎಲ್ಲ ಆಡಳಿತಕ್ಕೆ ಬಂದಿದ್ದೀವಿ ಅಲ್ಲೆಲ್ಲ ತೋರಿಸ್ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಹೀಗೆ ಸಣ್ಣದಾಗಿರ್ತಕ್ಕಂಥ ಅಂಶಗಳನ್ನ ಅತ್ಯಂತ ಪ್ರಖರವಾಗಿ, ಅತ್ಯಂತ ನಿಖರವಾಗಿ ಅವರು ಖಂಡಿಸ್ತಾ ಅಥವಾ ಮಂಡಿಸ್ತಾ ಅಟಲ್ಜಿಯವರು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಅಸ್ತಿತ್ವವನ್ನು ನಮ್ಮ ದೇಶದಲ್ಲಿ, ಒಂದು ಆಧಾರವನ್ನು ನಮ್ಮ ದೇಶದಲ್ಲಿ ನಿರ್ಮಾಣ ಮಾಡಿಕೊಟ್ರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದೆಲ್ಲ ಮಾಡ್ತಾ ಇರಬೇಕಾದ್ರೆ ಆಗಲೇ ಒಂದು ವಾಕ್ಯ ನಿಮಗೆ ನೆನಪು ಮಾಡಿದೆ, ಇಫ್ ಯು ವಾಂಟ್ ಟು ವಾಕ್ ಲಾಂಗರ್ ದೆನ್ ಯು ವಾಂಟ್ ಟು ವಾಕ್ ಟುಗೆದರ್ ಅನ್ನ. 1958ನೇ ಇಸ್ವಿಯಲ್ಲಿ
ದೈನಿಕ್ ಜಾಗರಣ ಪತ್ರಿಕೆಯಲ್ಲಿ ಒಂದು ಫೋಟೋ ಬರುತ್ತೆ, ಅವತ್ತಿನ ಫೋಟೋ. ಅಟಲ್ಜಿ ಕೂತ್ಕೊಂಡಿದ್ದಾರೆ, ಅದ್ವಾನಿಯವರು ಅಟಲ್ಜಿ ಕೂತ್ಕೊಂಡಿದ್ದಾರೆ, ಬೈರಾನ್ ಸಿಂಗ್ ಶೆಖಾವತ್ ಕೂತ್ಕೊಂಡಿದ್ದಾರೆ ಮತ್ತು ಅದ್ವಾನಿಯವರು ನಿಂತ್ಕೊಂಡಿದ್ದಾರೆ. ಈ ಫೋಟೋ ಯಾರಿಗೂ ನೆನಪಿರಲಿಲ್ಲ, ಆ ಫೋಟೋ ಇದೆ ಅಂತಲೂ ಯಾರಿಗೂ ನೆನಪಿರಲಿಲ್ಲ. ದೈನಿಕ್ ಜಾಗರಣ ಪತ್ರಿಕೆ 58ರಲ್ಲಿ ಅದನ್ನು ಪ್ರಕಟ ಮಾಡಿತ್ತು ಅಂತ. ಅಟಲ್ಜಿ ಕೂತಿದ್ದಾರೆ, ಬೈರಾನ್ ಸಿಂಗ್ ಶೆಖಾವತ್ ಕೂತಿದ್ದಾರೆ ಮತ್ತು ಅದ್ವಾನಿಯವರು ನಿಂತಿದ್ದಾರೆ. ಅದೇ ಪತ್ರಿಕೆ 2008ರಲ್ಲಿ ಮತ್ತೆ 2008 ಫೋಟೋವನ್ನು ಅಕ್ಕಪಕ್ಕದಲ್ಲಿ ಫೋಟೋವನ್ನು ಪ್ರಿಂಟ್ ಮಾಡ್ತಾರೆ. ಈಗಲೂ ಅಟಲ್ಜಿ ಕೂತಿದ್ದಾರೆ, ಬೈರಾನ್ ಸಿಂಗ್ ಶೆಖಾವತ್ ಕೂತಿದ್ದಾರೆ, ಅದರ ಹಿಂದ್ಗಡೆ ಅದ್ವಾನಿಯವರು ನಿಂತ್ಕೊಂಡಿದ್ದಾರೆ. ಒಂದೇ ಏನಂತ ಕೇಳಿದ್ರೆ 3 ಜನರ ಶರೀರ ಸ್ವಲ್ಪ ಕುಂದಾಗಿದೆ, 3 ಜನರ ತಲೆಯಲ್ಲಿರ್ತಕ್ಕಂಥ ಕೂದಲು ಸ್ವಲ್ಪ ಖಾಲಿಯಾಗಿದೆ, 3 ಜನರ ತಲೆ ಕೂದಲು ನೆರೆದಿದೆ. ಒಂದು 1958 ಫೋಟೋ, ಇನ್ನೊಂದು 2008 ಫೋಟೋ. ಒಂದು ಉದ್ದೇಶಕ್ಕೆ, ಒಂದು ವಿಚಾರಕ್ಕೆ, ಒಂದು ಗುರಿಗೆ, ಒಂದು ಸಂಘಟನೆಗೆ, ರಾಜಕೀಯ ಕ್ಷೇತ್ರದಲ್ಲಿ ಆಕಾಂಕ್ಷೆಗಳ ಮಧ್ಯದಲ್ಲೂ, ಆಸೆಯ ಮಧ್ಯದಲ್ಲೂ, ತಮಗಿರ್ತಕ್ಕಂಥ ಆಸ್ಪಿರೇಷನ್ಗಳ ಮಧ್ಯದಲ್ಲೂ ಒಂದು ದೊಡ್ಡದಾಗಿರ್ತಕ್ಕಂಥ ಉದ್ದೇಶಕ್ಕೆ ಒಟ್ಟಿಗೆ ನಾವು 50 ವರ್ಷ ನಡೀಬೋದು ಅಂತ ತೋರಿಸ್ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅದು ಭಾರತೀಯ ಜನತಾ ಪಕ್ಷದಲ್ಲಿ, ಭಾರತೀಯ ಜನಸಂಘದಲ್ಲಿ. ಅದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ, ದೀನ್ ದಯಾಳ್ ಉಪಾಧ್ಯಾಯರು, ಅಟಲ್ಜಿ, ಅಡ್ವಾಣಿಯವರು, ಈ ಥರದ ಹಿರಿಯ ಚೇತನಗಳು ಅಂತಾರೆ. ಇಲ್ಲಿ ಬರೇ ಹೇಳಿದ್ರು ಅಂತಲ್ಲ, ಯು ಹ್ಯಾವ್ ಟು ವಾಕ್ ಲಾಂಗ್, ಇಫ್ ಯು ವಾಂಟ್ ಟು ವಾಕ್ ಲಾಂಗರ್ ಯು ಹ್ಯಾವ್ ಟು ವಾಕ್ ಟುಗೆದರ್ ಅನ್ನೋದನ್ನ ಬರೇ ಹೇಳಿದ್ರು ಅಂತ ಏನಿಲ್ಲ. ಕದಂ ಮಿಲಾಕರ್ಕೆ ಚಲನಾ ಹೋಗ, ಕದಂ ಮಿಲಾಕರ್ಕೆ ಚಲನಾ ಹೋಗ ಅಂತ ಅದು ಭಾಷಣದ ವಿಷಯ ಆಗಲಿಲ್ಲ, ಅವ್ರಿಗೆ ಅದೊಂದು ಆಚರಣೆ ವಿಷಯ ಆಯಿತು. ನಾನೊಂದು ಹಾಗೆ ಘಟನೆಯನ್ನು ಕೇಳಿದ್ದೆ ಅಂತಲೇ, ಯಾವ ಥರ ಪಕ್ಷವನ್ನು ನಡೆಸ್ಕೊಂಡ್ರು, ಯಾವ ಥರ ಪಕ್ಷದ ಒಳಗಡೆ ಆದರ್ಶಗಳನ್ನ, ಮೌಲ್ಯವನ್ನು ಸೇರಿಸಿದ್ರು, ಒಂದೆರಡು ಘಟನೆಗಳು ಇಲ್ಲಿ ಉಲ್ಲೇಖ ಆಯಿತು. ನಮ್ಮ ಪಕ್ಷದಲ್ಲಿ ಒಂದು ಕೇಂದ್ರದಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡ್ ಅಂತಿದೆ, ಸಂಸದೀಯ ಮಂಡಳಿ ಅಂತ ಕರೀತಾರೆ. 11 ಜನ ಸದಸ್ಯರದು ಸಂಸದೀಯ ಮಂಡಳಿ. ಒಂದ್ಸಲಿ ಯಾವುದೋ ಒಂದು ವಿಷಯ ಚರ್ಚೆಗೆ ಸಂಸದೀಯ ಮಂಡಳಿ ಸೇರುತ್ತೆ ಅನ್ಸಲಿ. ಅಟಲ್ಜಿ ಅವರು ಒಂದು ಅಭಿಪ್ರಾಯ ಸ್ವಲ್ಪ ಬೇಗನೆ ಹೇಳ್ಬಿಡ್ತಾರೆ. ಯಾವಾಗಲೂ ಹೇಳ್ತಾ ಇರಲಿಲ್ಲ ಅವರು, ಅವತ್ತ್ಯಾಕೋ ಬೇಗನೆ ಹೇಳ್ಬಿಡ್ತಾರೆ. ಆದರೆ ಒಟ್ಟು ಸಭೆಯಲ್ಲಿ ಚರ್ಚೆ ನಡೀತಾ ಅದ್ವಾನಿಯವರೆಗೂ ಬಂದಾಗ ಒಟ್ಟು ಸಭೆಯ ಅರ್ಥ ಅವ್ರು ಅಟಲ್ಜಿ ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯಕ್ಕೆ ವಿರುದ್ಧವಾಗೇ ಇತ್ತು. ರಾಜಕೀಯ ತುಂಬ ಚೆನ್ನಾಗಿದ್ದಂಥ ದಿನಗಳು. ಅವಾಗ ವಿರೋಧವನ್ನು ಒಪ್ಕೊಳ್ತಿದ್ರು. ಮಾತ್ರ ಅಲ್ಲ, ವಿರೋಧವನ್ನು ಎಲ್ಲಿ ವ್ಯಕ್ತಪಡಿಸ್ಬೇಕೋ ಅಲ್ಲಿ ಮಾತ್ರ ವ್ಯಕ್ತಪಡಿಸ್ತಿದ್ರು. ವಾಟ್ಸಪ್ ಗ್ರೂಪಲ್ಲಿ, ಸೋಷಿಯಲ್ ಮೀಡಿಯಾದ ಕಾಮೆಂಟಲ್ಲಿ, ಪತ್ರಕರ್ತರ ಡಿಬ್ರೀಫಿಂಗ್ನಲ್ಲಿ ಅದನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ. ಎಲ್ಲಿ ಹೇಳಬೇಕೋ ಅಲ್ಲಿ ಮಾತ್ರ ಹೇಳ್ತಿದ್ರು. ಮೊದಲನೇದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಎರಡನೇದು ವಿರೋಧವನ್ನು ವ್ಯಕ್ತಪಡಿಸ್ಬೇಕು ಏನು ಫ್ರೇಮ್ವರ್ಕ್ ಇದೆಯೋ ಆ ಫ್ರೇಮ್ವರ್ಕ್ನ ಒಳಗಡೆ ಅತ್ಯಂತ ವ್ಯಕ್ತಪಡಿಸ್ತಾ ಇದ್ರು. ಮೂರನೇದು ವಿರೋಧವನ್ನು ವ್ಯಕ್ತಪಡಿಸಬೇಕಾದ್ರೆ ಯಾರಿಗೂ ಕೂಡ ತಮ್ಮ ಭವಿಷ್ಯದ ಬಗ್ಗೆ ಹೆದರಿಕೆ ಇರ್ತಾ ಇರಲಿಲ್ಲ. ಇದು ಮೂರೂ ಸಮಸ್ಯೆ ಇವತ್ತು. ವಿರೋಧ ವ್ಯಕ್ತಪಡಿಸೋಕೆ ಧೈರ್ಯ ಇಲ್ಲ ಅಂತ ಏನಿಲ್ಲ, ಆದರೆ ವಿರೋಧ ವ್ಯಕ್ತಪಡಿಸ್ಬಿಟ್ರೆ ಕಣ್ಣಿಟ್ಬಿಡ್ತಾರೆ ಅಂತಕ್ಕಂಥ ಒಂದು ಹೆದರಿಕೆ ಇರುತ್ತೆ. ಆದರೆ ಅದು ಒಳ್ಳೆ ಕಾಲ, ಮತ್ತು ಆ ವ್ಯವಸ್ಥೆ ಇವತ್ತಿಗೂ ಕೂಡ ನಮ್ಮಲ್ಲಿ ಅನೇಕ ಕಡೆಗಳಲ್ಲಿ ಉಳ್ಕೊಂಡು ಬಂದಿದೆ. ವಿರೋಧ ವ್ಯಕ್ತಪಡಿಸೋಕ್ಕೆ ಹೆದರಿಕೆ ಕೂಡ ಇಲ್ಲ. ಪ್ರಮೋದ್ ಮಹಾಜನ್, ಅಟಲ್ಜಿ ಅವರು ಹೇಳ್ತಾರಂತೆ, ಸರಿ ಹಾಗಾದರೆ ನನ್ನ ಅಭಿಪ್ರಾಯ ಸ್ವೀಕಾರ ಆಗ್ತಾ ಇಲ್ಲ, ನೀವು ಎಲ್ಲರೂ ಒಟ್ಟಿಗೆ ಏನು ಹೇಳ್ತಾ ಇದ್ದೀರೋ ಅದೇ ಥರ ನಿರ್ಣಯ ಮಾಡೋಣ ಅಂತ ಹೇಳಿ ಯಾವಾಗ ಪುಸ್ತಕ ಸಹಿ ಹಾಕೋಕ್ಕೆ ಅಂತ ಬರುತ್ತೋ ಆಗ ಅಟಲ್ಜಿಯವರು ಪೆನ್ನಿಗೆ ಟಾಪನ್ನು ಮುಚ್ಚಿಬಿಟ್ಟು ಇಟ್ಕೊಂಡು, ನಾನು ಸಹಿ ಹಾಕಲ್ಲ ಇವತ್ತು, ಆದರೆ ಇದಕ್ಕೇನು ವಿರೋಧ ಇಲ್ಲ, ನೀವು ಇಂಪ್ಲಿಮೆಂಟ್ ಮಾಡಿ, ನಾನು ಸಹಿ ಹಾಕಲ್ಲ ಅಂತ ಹೇಳಿದ್ರು. ಆ ಮಟ್ಟದಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಇವೆಲ್ಲ ಭಾಳ ಲಘುವಾಗಿರ್ತಕ್ಕಂಥ ವಿಷಯಗಳಲ್ಲ. ಯಾಕಂದರೆ ಅವ್ರು ಸಹಿ ಹಾಕಲಿಲ್ಲ ಅಂತ ಆದರೆ ಅವತ್ತು ಅದು ಭಾಳ ವರ್ಷಗಳ ಕಾಲ ಆ ಥರ ನಡ್ಕೊಳ್ಬೋದು ಅಂತ ನಮ್ಮಂಥವ್ರಿಗೆ ಭಾಳ ಸಲೀಸಾಗ್ಬಿಡುತ್ತೆ. ಆಮೇಲೆ ದೊಡ್ಡವರು ಅಂತಲೇ ರಾಮ ಒಂದು ಮಾಡ್ದ ಅಂತ ಹೇಳಿದ್ರೆ ಆಮೇಲೆ ಇಡೀ ಸಾವಿರಾರು ಲಕ್ಷಾಂತರ ವರ್ಷಕ್ಕೆ ಅದು ಲೈಸೆನ್ಸ್ ಕೊಟ್ಟಾಗೆ ಸಭೆ ಒಂದ್ಸಲಿ ಇಡೀ ಶಾಂತವಾಗಿಬಿಡುತ್ತೆ. 15-16 ಜನರು ಆವತ್ತಿನ ಸಂಸದೀಯ ಮಂಡಳಿ ಸಭೆ ಶಾಂತ ಆಗಿಬಿಡುತ್ತೆ. ಯಾರಿಗೂ ಏನು ಹೇಳೋದು ಅಂತ ಗೊತ್ತಾಗಿಲ್ಲ. ನಿಧಾನಕ್ಕೆ ಪ್ರಮೋದ್ ಮಹಾಜನ್ ಅವರು ಸಣ್ಣ ಸ್ವರದಲ್ಲಿ ಹೇಳ್ತಾರಂತೆ, ಅಟಲ್ಜಿ ಇವತ್ತು ನೀವು ಸಹಿ ಹಾಕಲಿಲ್ಲ ಅಂದರೆ ಏನೋ ಪರವಾಗಿಲ್ಲ ಒಂದ್ಸಲಿ, ಆದರೆ ಇಷ್ಟು ವರ್ಷ ನೀವು ಹೇಳಿರೋ ತುಂಬ ಸಂಗತಿಗಳು ನಮ್ಗೆ ಯಾರಿಗೂ ಒಪ್ಪಿಗೆ ಆಗ್ತಾ ಇರಲಿಲ್ಲ, ಅವಾಗೆಲ್ಲ ನಾವು ಸಹಿ ಹಾಕಿದ ಅಪರಾಧ ತಾನೇ ಇವತ್ತು ಅಂತ ಕೇಳಿದ್ರು ಅಂತ. ಅಟಲ್ಜಿ ಅವರು ಒಂದು ಕ್ಷಣ ಎಂದಿನಂತೆ ರೆಪ್ಪೆ ಬಡಿತಾರೆ. ಅವ್ರ ಹತ್ರ ಹತ್ತಿರದಿಂದ ಯಾರು ನೋಡಿದ್ದೀರಿ ಅವ್ರಿಗೆ ಅವ್ರು ಎರಡು ಮೂರು ಸಲ ರೆಪ್ಪೆ ಬಡಿತಾರೆ. ಒಂದು 2-3 ಸಲ ರೆಪ್ಪೆ ಬಡಿದ್ರಂತೆ. ಜೇಬಿಂದ ಪೆನ್ ತಗೊಂಡು ಸುಮ್ಮನೆ ಸೈಲೆಂಟಾಗಿ ಸೈನ್ ಹಾಕಿ ಸಭೆಯನ್ನು ಮುಕ್ತಾಯ ಮಾಡಿ ಎದ್ದು ಹೋದ್ರಂತ ಅನ್ತಾರೆ. ಒಬ್ಬ ಸಣ್ಣ ಕಾರ್ಯಕರ್ತ ಪ್ರಮೋದ್ ಮಹಾಜನ್, ಭಾಳ ದೊಡ್ಡ ಕಾರ್ಯಕರ್ತರಲ್ಲ, 80ರ ದಶಕದಲ್ಲಿ BJPಗೆ ಬಂದು, 50ರ ದಶಕದಲ್ಲಿ ಅಟಲ್ಜಿ ಆಧಾರದ ಮೇಲೆ ಸಂಘಟನೆ ನಿಂತ್ಕೊಂಡಿದೆ ಅಂಥವ್ರಿಗೆ ಪ್ರಮೋದ್ ಮಹಾಜನ್ ಅವ್ರು ಹೇಳಿದ್ರಿ ಅನ್ಸಲಿ, ಹಾಗಾದರೆ ಇಷ್ಟು ವರ್ಷ ನಾವು ನಮಗೆ ಒಪ್ಪಿಗೆ ಆಗದಿದ್ರು ನೀವು ಹೇಳಿದ್ದೀರಿ ಅಂತ ಸಹಿ ಆಗ್ತಿದ್ವಲ್ಲ, ಹಾಗಾದ್ರೆ ನಾವೆಲ್ಲ ಮಾಡಿದ್ದೆ ತಪ್ಪ ಇಷ್ಟು ವರ್ಷಕ್ಕೆ ಅಂತ ಹೇಳಿದ ಕೂಡಲೇ ಏಕದಮ್ ಅದನ್ನು ಒಪ್ಕೊಳ್ತಕ್ಕಂಥ ಹೃದಯವಂತಿಕೆ ಕೂಡ ಅಟಲ್ಜಿ ಅಂತವ್ರಿಗಿತ್ತು. ಈ ಸಂಘಟನೆ ಇಷ್ಟು ದಿನ ಯಾಕೆ ನಿಂತ್ಕೊಂಡಿದೆ, ಇನ್ನು ಮುಂದೆ ಕೂಡ ತನ್ನ ಉದ್ದೇಶದ ಪ್ರಾಪ್ತಿಗೆ ಯಾಕೆ 2 ಕಾಲಗಳ ಮೇಲೆ ಭದ್ರವಾಗಿ ನಿಂತ್ಕೊಳ್ಳುತ್ತೆ ಅಂತ ಕೇಳಿದ್ರೆ ನಮ್ಮ ಹಿಂದೆ ಇರತಕ್ಕಂಥದ್ದು ಈ ವಾರಸಿಕೆ, ನಮ್ಮ ಹಿಂದೆ ಇರತಕ್ಕಂಥದ್ದು ಈ ಲಿಗೆಸಿ, ನಮ್ಮ ಕಣ್ಣೆದುರಿಗಿರ್ತಕ್ಕಂಥದ್ದು ಇಂಥವರ ಆದರ್ಶಗಳು ನಮ್ಮ ಕಣ್ಣೆದುರಿಗಿರ್ತಕ್ಕಂಥ. ಇವತ್ತು ಅಂಥ ಅಟಲ್ಜಿ ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಪದ್ಮಭೂಷಣ ಪ್ರಶಸ್ತಿಯಿಂದ, ಪದ್ಮವಿಭೂಷಣ ಪ್ರಶಸ್ತಿಯಿಂದ,
ಕಡೆಗೆ ಜೀವನದ ಅಂತಿಮ ಕಾಲದಲ್ಲಿ ಅನಾರೋಗ್ಯದ ಸಂದರ್ಭದಲ್ಲಿ ಭಾರತ ರತ್ನ ಪ್ರಶಸ್ತಿಯಿಂದ ವಿಭೂಷಿತರಾಗಿರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿತ್ವ. 4 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಎಲ್ಲರ ಹೆಸರುಗಳು ಆ ಥರ: ಅವಧ್ ಬಿಹಾರಿ ವಾಜಪೇಯಿ, ಸದಾ ಬಿಹಾರಿ ವಾಜಪೇಯಿ, ಅಟಲ್ ಬಿಹಾರಿ ವಾಜಪೇಯಿ. 4 ಜನ ಗಂಡು ಮಕ್ಕಳಲ್ಲಿ ಕಡೆಯವರು. ಮನೆತನದಲ್ಲೇ ಬಂದಿರತಕ್ಕಂಥ ವ್ಯಕ್ತಿತ್ವ. ಅಪ್ಪನೂ ಇವ್ರ ಥರಾನೇ ಕವಿ, ಅಥವಾ ಇವ್ರು ಕೂಡ ಅಪ್ಪನ ಥರ ಕವಿ. ತಪ್ಪಾಯ್ತು ನಾನು ಹೇಳಿದ್ದು. ಇವ್ರು ಕೂಡ ಅಪ್ಪನ ಥರಾನೇ ಕವಿ. ಅಪ್ಪ ಕೂಡ ಪ್ರಖ್ಯಾತವಾಗಿರ್ತಕ್ಕಂಥ ಕವಿ. ಗ್ವಾಲಿಯರ್ನ ಪರಿಸರದಲ್ಲಿ ಇವ್ರ ತಂದೆ ಕೃಷ್ಣ ಬಿಹಾರಿ ವಾಜಪೇಯಿ ಪಾಲ್ಗೊಳ್ಳದೆ ಇರತಕ್ಕಂಥ ಯಾವುದೇ ಸಮ್ಮೇಳನಗಳು ನಡೀತಾ ಇರಲಿಲ್ಲ. ಹಾಗಾಗಿ ಮನೆತನದಲ್ಲಿ ಬಳುವಳಿಯಾಗಿ ಬಂದಿದ್ದಂಥ ಅನೇಕ ಟ್ಯಾಲೆಂಟ್ಗಳನ್ನ, ಅನೇಕ ಸಾಮರ್ಥ್ಯಗಳನ್ನ ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಸಮರ್ಥವಾಗಿ ಉಪಯೋಗಿಸ್ಕೊಂಡು ತನ್ನ ಕಾವ್ಯ ಪ್ರತಿಭೆಯನ್ನು ತಾನು ಪ್ರಖ್ಯಾತ ಆಗ್ಲಿಕ್ಕೆ ಉಪಯೋಗಿಸ್ಕೋಬೋದಾಗಿತ್ತು. ತನ್ನ ಪ್ರಸಿದ್ಧಿಗೋಸ್ಕರ ತನ್ನ ಕಾವ್ಯವನ್ನು ಉಪಯೋಗಿಸ್ಕೊಳ್ಬೋದಾಗಿತ್ತು. ಆದರೆ ತನ್ನ ಪ್ರಸಿದ್ಧಿಗೆ ಆ ಕಾವ್ಯವನ್ನು ಉಪಯೋಗಿಸ್ಕೊಳ್ಳದೆ ಈ ಸಂಘಟನೆಯ ಕಾರ್ಯಕರ್ತರಲ್ಲಿ ನಿರಂತರವಾಗಿ ಚೈತನ್ಯವನ್ನು ಮೂಡಿಸ್ಲಿಕ್ಕೆ, ಈ ಸಂಘಟನೆಯ ಕಾರ್ಯಕರ್ತರಲ್ಲಿ ನಿರಂತರವಾಗಿ ಸಿದ್ಧಾಂತವನ್ನು, ವಿಚಾರವನ್ನು ಮಂಡಿಸ್ಲಿಕ್ಕೆ, ಈ ಸಂಘಟನೆಯ ಕಾರ್ಯಕರ್ತರಲ್ಲಿ ರಾಜಕೀಯ ಜೀವನದಲ್ಲಿ ಮೌಲ್ಯಗಳಿಗೆ ಸಮಯ ಇದೆ, ಮೌಲ್ಯಗಳಿಗೆ ಈಗಲೂ ಕೂಡ ಬೆಲೆ ಇದೆ ಅನ್ನೋದನ್ನು ಅವ್ರ ಮಧ್ಯದಲ್ಲಿ ಸ್ಥಾಪಿಸ್ಲಿಕ್ಕೋಸ್ಕರ ಅಟಲ್ಜಿ ತನ್ನ ಕಾವ್ಯವನ್ನು ಬಳಸ್ಕೊಂಡ್ರು ಅಂತಾನೆ. ಕಷ್ಟ ಸಂದರ್ಭದಲ್ಲಿ ಸಂಕಲ್ಪಗಳನ್ನ ತನ್ನ ಕಾವ್ಯದ ಮುಖಾಂತರ ವ್ಯಕ್ತಪಡಿಸಿದ್ರು. ವಿಚಾರದ ಸಂದರ್ಭದಲ್ಲಿ ಸಂದಿಗ್ಧತೆ ಇದ್ದಾಗ ತನ್ನ ಕಾವ್ಯದ ಮುಖಾಂತರ ಅನೇಕ ಪದ್ಯಗಳು, ಅದನ್ನು ಉಲ್ಲೇಖ ಮಾಡ್ಬೋದು, ನಾನು ಉಲ್ಲೇಖ ಮಾಡೋಕ್ಕೆ ಅಂತ ಹೋಗೋದಿಲ್ಲ. ಯಾಕಂದರೆ ಅವೆಲ್ಲವೂ ಪಬ್ಲಿಕ್ ಡೊಮೈನ್ನಲ್ಲಿದೆ, ಎಲ್ಲವೂ ಪಬ್ಲಿಕ್ ಡೊಮೈನ್ನಲ್ಲಿದೆ. ಹಿಂದುತ್ವದ ವಿಚಾರದಲ್ಲಿ, ರಾಮ ಮಂದಿರದ ವಿಚಾರದಲ್ಲಿ, ದೇಶದ ಅಖಂಡತೆ ವಿಚಾರದಲ್ಲಿ, ಅಖಂಡ ಭಾರತದ ವಿಚಾರದಲ್ಲಿ, ಸಾಂಸ್ಕೃತಿಕ ಭಾರತದ ವಿಚಾರದಲ್ಲಿ, ಕಲ್ಚರಲ್ ನ್ಯಾಷನಲಿಸಮ್ನ ವಿಚಾರದಲ್ಲಿ, ಈ ಎಲ್ಲ ಸಂದರ್ಭಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಅಟಲ್ಜಿ ಈ ಸಂಘಟನೆಗೆ ದಾರಿ ತೋರಿಸ್ಬೇಕಾಗಿತ್ತು, ಅದನ್ನು ದಾರಿ ತೋರಿಸಿದ್ದಾರೆ. ಇವತ್ತು ನಮ್ಮ ಎದುರಿಗೆ ಇರ್ತಕ್ಕಂಥದ್ದು ಆ ವಿಚಾರ, ಆ ಧ್ಯೇಯ ಮತ್ತು ಆ ಜೀವನ. ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಒಂದು ಸಂಘಟನೆ ಏನು ನಿರ್ಮಾಣ ಆಗಿದೆಯೋ, ಇಡೀ ದೇಶಾದ್ಯಂತ ಕುಡಿ ಹೊಡೆದಿದೆಯೋ, ಇದನ್ನು ಇದೇ ವಿಚಾರದ ಆಧಾರದ ಮೇಲೆ, ಇದೇ ಸಂಸ್ಕೃತಿಯ ಆಧಾರದ ಮೇಲೆ, ಇದೇ ನಡವಳಿಕೆ ಆಧಾರದ ಮೇಲೆ. ಯಾಕಂದರೆ ವಿಚಾರ ಎಲ್ಲಿಂದ ಬಂದ್ಬಿಡುತ್ತೆ ಒಂದ್ಸಲಿ, ಆದರೆ ಆ ವಿಚಾರದ ಆಧಾರದ ಮೇಲೆ ನಡವಳಿಕೆ. ಯಾವ ನಡವಳಿಕೆ? ನಾನು ಮತ್ತೆ ಸಂಸದೀಯ ಮಂಡಳಿ ಸಭೆಯನ್ನು ನಾನು ನಿಮ್ಗೆ ಹೇಳ್ತೀನಿ ಒಂದ್ಸಲಿ. ವಿರುದ್ಧವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಹಂಗಂತೇಳಿ ನಾಳೆಯಿಂದ ವಿರುದ್ಧ ವ್ಯಕ್ತಪಡಿಸ್ತಾ ಇರಬೇಕು ಅಂತೆಲ್ಲ ಹೇಳೋದು ಒಂದ್ಸಲಿ. ಮತ್ತೇನು ನಾವೇನು ವ್ಯಕ್ತಪಡಿಸ್ತಾ ಇಲ್ಲ ಅಂತೇನಿಲ್ಲ, ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿತಾ ಇರುತ್ತದೋ ಅನ್ನ. ವಿರುದ್ಧವನ್ನು ವ್ಯಕ್ತಪಡಿಸುವಂಥ ಸ್ಪಷ್ಟತೆ ಮತ್ತು ಧೈರ್ಯ, ಎಲ್ಲಿ ವ್ಯಕ್ತಪಡಿಸ್ಬೇಕೋ ಆ ಜಾಗದಲ್ಲಿ ವ್ಯಕ್ತಪಡಿಸ್ತೀನಿ ಅಂತಕ್ಕಂಥ ಸಂಯಮ, ಎಲ್ಲಿ ವ್ಯಕ್ತಪಡಿಸ್ಬೇಕೋ ಅಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಆಗದೆ, ವ್ಯಕ್ತಪಡಿಸೋದಿಲ್ಲ ಅನ್ನುವಂಥ ಹೆದರಿಕೆ, ಇದು ಮೂರೂ ಇಲ್ಲದೆ ಇರತಕ್ಕಂಥ ಒಂದು ಸಂಘಟನೆ. ಒಂದು ಉದಾಹರಣೆ ಹೇಳಿದ್ದಷ್ಟೇ, ಒಂದೇ ಉದಾಹರಣೆ ಹೇಳಿ. ಈ ಥರ ಅನೇಕ ಉದಾಹರಣೆಗಳನ್ನ ಅಟಲ್ಜಿಯವ್ರ ಬಗ್ಗೆ ಒಂದು ಸಂಘಟನೆಯಲ್ಲಿ ತಂದಿದ್ದನ್ನು ಹೇಳ್ಬೋದು. ವೇದಿಕೆ ಮೇಲೆ ಈ ಥರ ಕೂತಿದ್ರೆ ಹೇಗೆ ನಿಮಗೆ ನರೇಂದ್ರ ಮೋದಿಯವರು ಒಂದ್ಸಲಿ ಪಕ್ಷದ ವೇದಿಕೆಗೆ ಬಂದು ಕೂತ್ಕೊಂಡ್ರೆ ಅದಾದಮೇಲೆ ಮತ್ತೇನೂ ಇಲ್ಲ 100% ಗಮನ ಕೊಡ್ತಾರೋ, ಅಟಲ್ಜಿ ಕೂಡ ಅದೇ ಥರ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯ, ರಾಷ್ಟ್ರೀಯ ಪರಿಷತ್ ಸಭೆಯ ಎಲ್ಲ ರೆಸೊಲ್ಯೂಷನ್ಗಳನ್ನ ಫೈನಲ್ ಆಗಿ ಅಕ್ಷರ ನೋಡ್ತಾ ಇದ್ದವರು ಅಟಲ್ಜಿಯವರು. ವೇದಿಕೆ ಮೇಲೆ ಕುತ್ಕೊಂಡು ಕರೆಕ್ಷನ್ ಮಾಡೋರು, ಹಾಗಾಗಲ್ಲ, ಹೀಗಾಗಬೇಕು, ಇದು ಹಿಂದೆ ಹೋಗ್ಬೇಕು, ಮುಂದೆ ಹೋಗಬೇಕು. ಅವ್ರು ಟಚ್ ಇರ್ತದೆ. ಯಾರೋ ಮಾಡಲಿ ಕ್ಲರಿಕಲ್ ಕೆಲಸ ಮಾಡಲಿ, ರಿಸರ್ಚ್ ಟೀಮ್ ಅವ್ರು ಮಾಡಲಿ, ಸುಮ್ಮನೆ ಇರ್ತಾ ಇರಲಿಲ್ಲ, ಸ್ವತಃ ತಾನು ಮಾಡ್ತಿದ್ರು. ಹಾಗೆ ಅಟಲ್ಜಿ ಅವ್ರಿಗೆ ಒಂದು ಪತ್ರ, ಅದೇ ಥರದ ಸಂದರ್ಭದಲ್ಲಿ ಒಂದು ಆರೋಪ ಪತ್ರ, ಚಾರ್ಜ್ ಶೀಟ್, ನಮಗೆ ಗೊತ್ತಿದೆ, ಚುನಾವಣೆ ಸಂದರ್ಭದಲ್ಲಿ ನಾವು ಉಳಿದ ಪಕ್ಷಗಳ ಬಗ್ಗೆ ಚಾರ್ಜ್ ಶೀಟ್ ಹೊರಡಿಸ್ತೀವಿ. ಆ ಚಾರ್ಜ್ ಶೀಟ್ ಹೊರಡಿಸ್ಬೇಕು ಅಂತಾದಾಗ ಅದರ ಡ್ರಾಫ್ಟು ಅಟಲ್ಜಿಯವ್ರ ಕೈಗೆ ಬರುತ್ತೆ. ಆ ಡ್ರಾಫ್ಟ್ನ ಮೇಲೆ, ಅಟಲ್ಜಿಯವ್ರಿಗೆ ಬಂದಂಥ ಡ್ರಾಫ್ಟ್ನ ಮೇಲೆ ಅಲ್ಲಿ ವೆಂಕಯ್ಯ ನಾಯ್ಡು ಅವರು ಏನು ತಂದುಕೊಟ್ಟಾಗ ಅಟಲ್ ಗ್ರಾಮ್ ಸಡಕ್ ಯೋಜನಾ ಅಂತಿತ್ತೋ, ಅದೇ ಥರ ಈ ಡ್ರಾಫ್ಟ್ನ ಮೇಲೆ ಇಂದಿರಾ ಗಾಂಧಿ ಜವಾಬ್ ದೋ ಅಂತ ವಾಕ್ಯ ಇರುತ್ತಂತೆ. ಅಟಲ್ಜಿಯವ್ರು ಮತ್ತೊಂದ್ಸಲಿ ನಾನು ಓದ್ತಾ ಇರೋ ಸರಿ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಅಂತ, ಸರಿ ಇದೆಯೋ ಇಲ್ವೋ ಅಂತ ಸಂಶಯದಲ್ಲಿ ಮತ್ತೊಂದ್ಸಲಿ ಓದ್ತಾರಲ್ಲೇ ವೇದಿಕೆ ಮೇಲೆ ಕೂತ್ಕೊಂಡು ಇಂದಿರಾ ಗಾಂಧಿ ಜವಾಬ್ ದೋ ಅಂತ ಅದರಲ್ಲಿರೋದು. ಅವನನ್ನು ಕರೀತಾರಂತ, ಆ ಯುವಕನನ್ನು ಕರೆದುಬಿಟ್ಟು, ಇದು ಜನಸಂಘ ಅಲ್ಲಪ್ಪ, ಇದು ಜನಸಂಘದಲ್ಲಿ ಈ ಥರ ಹೇಳೋದಿಲ್ಲ ಅಂತ ಹೇಳಿ ಕರೆಕ್ಷನ್ ಮಾಡ್ತಾರಂತೆ. ಇಂದಿರಾ ಗಾಂಧೀಜಿ ಜವಾಬ್ ದೀಜಿಯೇ ಅಂತ ಕರೆಕ್ಷನ್ ಮಾಡ್ತಾರಂತ. ಅದನ್ನು ಅಟಲ್ಜಿ ಅಜಾತ ಶತ್ರು ಅಂತ ಹೇಳಿದಾಗ ಅಟಲ್ಜಿಗೆ ಶತ್ರುಗಳು ಇರಲಿಲ್ಲ ಅಂತಲ್ಲ. ರಾಜಕಾರಣದಲ್ಲಿ ಶತ್ರುಗಳು ಇಲ್ಲದೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಈ ಸಿದ್ಧಾಂತ ಬರ್ಕೊಂಡ್ಬಿಡಿ ಒಂದ್ಸಲ. ಶತ್ರುಗಳು ಇಲ್ದಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ನೀವು ಶತ್ರುಗಳಿಲ್ಲ ಅಂದರೆ ಏನೋ ಅಲಂಕಾರಕ್ಕಿದ್ದೀರಿ ಅಂತ ಲೆಕ್ಕ. ಹೀಗಾಗಿ ಅಟಲ್ಜಿಗೆ ಶತ್ರುಗಳು ಇರಲಿಲ್ಲ ಅಂತೇನಿಲ್ಲ. ಅವ್ರನ್ನ ಸೋಲಿಸ್ಬೇಕು ಅಂತ ಕಾಂಗ್ರೆಸ್ನವ್ರು ಇನ್ನಿಲ್ಲದೆ ಇರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು. ಯಾಕಂದರೆ ಅಟಲ್ಜಿ ಪಾರ್ಲಿಮೆಂಟಿಗೆ ಬಂದು ಕೂತ್ಕೊಂಡ್ರೆ ಕಾಂಗ್ರೆಸ್ನವ್ರಿಗೆ ಭಾಳ ಇಕ್ಕಟ್ಟಾಗ್ತಿತ್ತು. ಅವ್ರಿಗೆ ಯಾಕೆ ಲೈಸೆನ್ಸ್ ಕೊಡ್ತಾರೆ ಕಾಂಗ್ರೆಸ್ನವ್ರು? ಇನ್ ಸ್ಪೈಟ್ ಆಫ್ ಕಾಂಗ್ರೆಸ್ ಅಪೋಸಿಷನ್ ಅಟಲ್ಜಿ ಗೆಲ್ತಿದ್ರು. ಆದರೆ ಅಟಲ್ಜಿಯವರ ವ್ಯವಹಾರದ ಕಾರಣಕ್ಕೆ, ಅಟಲ್ಜಿಯವರ ನಡವಳಿಕೆ ಕಾರಣಕ್ಕೆ, ಅಟಲ್ಜಿಯವರ ಜೀವನ ಮೌಲ್ಯಗಳ ಕಾರಣಕ್ಕೆ ಅಟಲ್ಜಿ ಬಗ್ಗೆ ಯಾರಿಗೂ ಇನ್ನೊಂದ್ಸಲಿ ಸ್ಪಷ್ಟ ಮಾಡ್ತೀನಿ, ಅಟಲ್ಜಿಗೆ ಶತ್ರುಗಳು ಇರಲಿಲ್ಲ ಅಂತ ಅಲ್ಲ. ಅಜಾತ ಶತ್ರು ಅಂದರೆ ಅಟಲ್ಜಿಯವ್ರ ಬಗ್ಗೆ ಯಾರಿಗೂ ಶತ್ರುತ್ವ ಇರಲಿಲ್ಲ. ಯಾಕಂದರೆ ಅಟಲ್ಜಿ ಯಾರ ಬಗ್ಗೆನೂ ಶತ್ರುತ್ವ ಇಟ್ಕೊಳ್ತಾ ಇರಲಿಲ್ಲ.
ಅಟಲ್ಜಿ ಯಾರ ಬಗ್ಗೆನೂ ಶತ್ರುತ್ವ ಇಟ್ಕೊಳ್ತಾ ಇರಲಿಲ್ಲ. ಅಂದರೆ ಅದಕ್ಕೆ ಇದೇ ಉದಾಹರಣೆ. ಇಂದಿರಾ ಗಾಂಧಿ ಜವಾಬ್ ದೋ ಅಂತ ಕಾರ್ಯಕರ್ತ ಬರ್ಕೊಂಡು ಬಂದಿರತಕ್ಕಂಥ ಪುಸ್ತಕದ ಹೆಡ್ಡಿಂಗನ್ನು ಅವರು ಇಂದಿರಾ ಗಾಂಧೀಜಿ ಜವಾಬ್ ದೀಜಿ ಅಂತ ಕರೆಕ್ಷನ್ ಮಾಡಿದ್ದು. ಆಕೆ ನನ್ನ ಅಪೋನೆಂಟ್ ಇರ್ಬೋದು, ರಾಜಕೀಯ ಇದೆ, ನಾನು ಖಂಡಿಸ್ಬೋದು, ಆದರೆ ಆಕೆನೂ ಒಂದು ವ್ಯಕ್ತಿ, ಆಕೆನೂ ಒಂದು ಹೆಣ್ಣು, ಆಕೆ ಕೊಡಬೇಕಾಗಿರ್ತಕ್ಕಂಥ ಗೌರವ ನಾನು ಕೊಡಬೇಕು ಅಂತಕ್ಕಂಥ ಒಂದು ಪ್ರಜ್ಞೆ ಏನಿತ್ತು, ಆ ಪ್ರಜ್ಞೆ ಅಟಲ್ಜಿ ಅವರಿಗೆ ಶತ್ರುಗಳಿದ್ದಾಗಲೂ ಯಾರೂ ಶತ್ರುತ್ವದಿಂದ ಅವ್ರನ್ನ ನೋಡದೇ ಇರತಕ್ಕಂಥ ಒಂದು ಹಿರಿತನವನ್ನು ಅವ್ರಿಗೆ ಕೊಟ್ಟಿತ್ತು ಅಂತ. ಆ ಹಿರಿತನದ ವ್ಯಕ್ತಿಗಳು ನಮ್ಮ ಸಂಘಟನೆಗೆ 60 ವರ್ಷಗಳ ಕಾಲ ನೇತೃತ್ವ ವಹಿಸಿದ್ರು ಅಂತಕ್ಕಂಥ ಹೆಮ್ಮೆ ನಮ್ಮೆಲ್ಲರ ಮಧ್ಯದಲ್ಲಿದೆ. ಇವತ್ತು ಆ ಸ್ಮರಣೆಗೋಸ್ಕರ ಅವರ ಪುಣ್ಯತಿಥಿಯ ದಿನ ನಾವೆಲ್ಲರೂ ಕಾರ್ಯಕ್ರಮಕ್ಕೆ ಸೇರಿದ್ದೀವಿ. ಹೀಗೆ ಕುತೂಹಲಕ್ಕೆ ನಾನು ಕೇಳ್ತೀನಿ ಅಂತಿಮವಾಗಿ, ಅಟಲ್ಜಿ ಅವ್ರನ್ನ ಎಲ್ಲಾದರೂ ಒಂದು ಕಡೆ ಎಷ್ಟು ಹತ್ರ ಅಥವಾ ಎಷ್ಟು ದೂರದಿಂದ ಆದರೂ ಕಣ್ಣಾರೆ ನೋಡಿದ್ದೀನಿ ಅವ್ರು ಒಂದು ಕೈ ಮೇಲೆ ಮಾಡಿ ಒಮ್ಮೆ. ಹನುಮಂತರಾಯಪ್ಪನವ್ರು ಕಡೇ ಪ್ರಶ್ನೆವರೆಗೂ ಎಲ್ಲ ಪ್ರಶ್ನೆಗೂ ಕೈ ಎತ್ತಾ ಇರ್ತಾರೆ. ಅವರು ನರಸಿಂಹಮೂರ್ತಿ ಎಲ್ಲ ಒಂದು 3-4 ಪ್ರಶ್ನೆ ಕೇಳ್ತೀನಿ ಅಂತಲ್ಲಿ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿದ್ದಾರೆ, ಒಳ್ಳೆಯದು. ಅಟಲ್ಜಿ ಮಾತಾಡೋದನ್ನು ಕೇಳಿದ್ದೀನಿ ನಾನು. ಅದು ಟಿ ವಿಯಲ್ಲ, ಸೋಷಿಯಲ್ ಮೀಡಿಯಾದಲ್ಲ, ಯೂಟ್ಯೂಬ್ನಲ್ಲ. ಅಟಲ್ಜಿ ಪ್ರತ್ಯಕ್ಷ ವೇದಿಕೆ ಮೇಲ್ಗಡೆ ಆ ಮೌನ, ಆ ಕಣ್ಣು ಮಿಟಕ್ಸೋದು, ಆ ಕಾವ್ಯ, ಇದೆಲ್ಲದರ ಜೊತೆ ಇರ್ತಕ್ಕಂಥ ಓಘಪೂರ್ಣವಾಗಿರ್ತಕ್ಕಂಥ ಭಾಷಣ. ಕಿವಿಯಾರ ನಾನು ಭಾಷಣ ಕೇಳಿದ್ದೀನಿ ಅನ್ನೋರು ಕೈ ಮೇಲೆ ಮಾಡಿ ಅಂತ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಅಟಲ್ಜಿ ಜೊತೆ ಮಾತಾಡಿದ್ದೀನಿ, ಕೂತಿದ್ದೀನಿ, ಊಟ ಮಾಡಿದ್ದೀನಿ, ಬೈಠಕಲ್ಲಿ ಭಾಗವಹಿಸಿದ್ದೀನಿ. ಇದ್ದಾರೆ, ಇಲ್ಲ ಅಂತ ಹೇಳ್ಬೇಡಿ, ಇಲ್ಲಿದ್ದಾರೆ, ಇಲ್ಲ ಅಂತ ಹೇಳ್ಬೇಡಿ. ನನಗೂ ನಿಮಗೂ ಭಾಗ್ಯ ಇರಲಿಲ್ಲ ಅಂದರೆ ಇರೋರು ಭಾಳ ಜನ ಇದ್ದಾರೆ. ನಾನು ಆಗಲೇ ಹೇಳಿದ್ದೀನಿ, ನನ್ನ ಕಡೆ ಪ್ರಶ್ನೆವರೆಗೂ ಎಲ್ಲದಕ್ಕೂ ಹನುಮಂತರಾಯಪ್ಪನವರು ನರಸಿಂಹಮೂರ್ತಿ ಕೈ ಎತ್ತಾನೆ ಇರ್ತಾರೆ. ಆಗ ಅಟಲ್ಜಿ ಅವ್ರ ಜೊತೆ ಕೂತಿದ್ದೀವಿ, ಅಟಲ್ಜಿ ಅವ್ರ ಜೊತೆ ಮಾತಾಡಿದ್ದೀವಿ, ಅಟಲ್ಜಿ ಅವ್ರ ಜೊತೆ ಬೈಠಕಲ್ಲಿದ್ದು, ಅಟಲ್ಜಿ ಅವ್ರ ಜೊತೆ ವಾಹನದಲ್ಲಿ ಹೋಗಿದ್ದೀವಿ, ನಾವು ಹೆಲಿಕಾಪ್ಟರ್ಲ್ಲಿ ಹೋಗಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅಟಲ್ಜಿ ಅವ್ರ ಇದ್ದ ಕಾಲದಲ್ಲಿ ಹೆಲಿಕಾಪ್ಟರ್ ಇರಲಿಲ್ಲ, ಆಮೇಲೆ ಯಾವಾಗಲೂ ಬಂತು, ಅದು ಬೇರೆ ಪ್ರಶ್ನೆ. ಆದರೆ ಅಟಲ್ಜಿ ಅವ್ರು ತುಂಬ ಓಡಾಡ್ತಾ ಇದ್ದಂಥ ದಿನಗಳಲ್ಲಿ ಅವ್ರು ಫೇಮಸ್ ಅಂತ ಕೇಳಿದ್ರೆ ಅಂಬಾದಡ್ರ ಕಾರ್. ಹಾಗೆ ಅಟಲ್ಜಿ ಅವ್ರ ಜೊತೆ ಒಡನಾಟ ಇತ್ತು ನಮಗೆ ಅನ್ನೋರು ಕೈ ಮೇಲೆ ಮಾಡಿ. ಇದ್ದಾರೆ 2-3 ಜನ ಇದ್ದಾರೆ. ಹಾಗೆ ಅಟಲ್ಜಿ ಅವ್ರನ್ನ 4 ಜನ ಇದ್ದಾರೆ, ವೇದಿಕೆ ಮೇಲೂ 2 ಇದ್ದಾರೆ. ಹಾಗೆ ಅಟಲ್ಜಿ ಅವ್ರ ಜೊತೆ, ಅಟಲ್ಜಿ ಅವ್ರನ್ನ ನೋಡಿರ್ತಕ್ಕಂಥ 100 ಜನ ಇದ್ದೀವಿ, ಅಟಲ್ಜಿ ಅವ್ರ ಮಾತುಗಳು ಕೇಳಿರ್ತಕ್ಕಂಥ 100 ಜನ ಇದ್ದೀವಿ, ಅಟಲ್ಜಿ ಅವ್ರ ಜೊತೆ ಒಡನಾಟ ಇದ್ದಂಥ ಭಾಳ ಜನ ಇದ್ದೀವಿ. ಆ ಥರದ ಅನೇಕ ಜನರನ್ನ ನಾವು ಸಂಪರ್ಕ ಮಾಡ್ತಾ, ಅವ್ರ ಮುಖಾಂತರಗಳನ್ನ ಅನುಭವಗಳನ್ನ ತಗೊಳ್ತಾ, ಹಾಗೆ ಸ್ಮರಣ ಸಂಚಿಕೆಯನ್ನು ಖರೀದಿ ಮಾಡಿ ಓದಿ ನಮ್ಮ ನೆನಪುಗಳನ್ನ ಮತ್ತೆ ಗಾಢ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಜಗದೀಶ್ ಹಿರೇಮನಿ ಒಂದು ಕೆಟ್ಟ ಪ್ರಪೋಸಲ್ ಕೊಟ್ಟರು. ಯಾಕಂದರೆ ಅವ್ರಿಗೆ ಪುಸ್ತಕ ಮಾರಾಟ ಮಾಡಿ ಗೊತ್ತಿಲ್ಲ, ಬರೀ ಬಲ್ದು ಗೊತ್ತು ಅಂತಲೇ. ಇವತ್ತೇ 5 ಕೊಂಡ್ಕೊಂಡು ಹೋಗ್ಬೇಡಿ, ಇವತ್ತು ಕನ್ಸೆಷನ್ ಇದೆ, ಅದಕ್ಕೆ ಒಂದೊಂದೇ ಕೊಂಡ್ಕೊಂಡೋಗಿ. ಅದು ಯಾವಾಗ ಒರಿಜಿನಲ್ ಬೆಲೆಯಲ್ಲಿ ಮಾರಾಟ ಆಗುತ್ತೋ ಅವಾಗ 5 ಕೊಂಡ್ಕೊಂಡು ಸ್ಪಾನ್ಸರ್ ಮಾಡಿ ಅಂತ ಮಾತ್ರ ನಿಮ್ಮಲ್ಲಿ ವಿನಂತಿ ಮಾಡ್ತಾ, ಸಂಘಟನೆಗೆ ಲಾಸ್ ಮಾಡಬೇಡಿ ಅಂತ ವಿನಂತಿ ಮಾಡ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ. ನಮಸ್ತೆ.